ಇವತ್ತು ಪಂಚಕರ್ಮ ಮತ್ತು ಆಹಾರದ ಬಗ್ಗೆ ಮಾತಾಡೋಣ. ಬಿಕಾಸ್ ಎಲ್ಲರಿಗೆ ಫಸ್ಟ್ ಕಂಪ್ಲೇಂಟ್ ಇರೋದು ಅಯ್ಯೋ ಊಟ ಊಟ ಊಟ. ಎಸ್, ಊಟ ಹೇಗಿರುತ್ತೆ, ಯಾಕೆ ಈ ಥರ ಇರುತ್ತೆ, ಪಂಚಕರ್ಮದಲ್ಲಿ ಊಟದ ಮಹತ್ವ ಏನು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡೋಣ. ಯಾವ ರೀತಿಯಾಗಿರಬೇಕು, ಯಾವುದು ಪಥ್ಯ. ಪಥ್ಯ ಅಂದರೆ ಏನು? ಫಸ್ಟ್ ಆಫ್ ಆಲು ಪಥ್ಯಕ್ಕೆ ಅನುಕೂಲಕರವಾಗಿರೋದು. ಈ ನಮ್ಮ ಎಲ್ಲರ ಪಥ್ಯ ಯಾವುದಿಲ್ಲಿ? ಇಲ್ಲಿ ನೀವು ಬಂದಿರೋರ ದಾರಿ ಯಾವುದು? ಯಾವ ದಾರಿಗಾಗಿ ಬಂದಿರೋದು? ಆರೋಗ್ಯ. ಆರೋಗ್ಯ ಅನ್ನೋದು ನಮ್ಮ ಪಥ. ಸೊ ಈ ಪಥಕ್ಕೆ ಅನುಕೂಲಕರವಾಗಿರೋದನ್ನ ಪಥ್ಯ ಅಂತ ಹೇಳ್ತೀವಿ. ಪಥ್ಯ ಅಂತಂದ್ರೆ ಇಲ್ಲಿ ಹೆಲ್ದಿ ಅನ್ಹೆಲ್ದಿ ಅನ್ನೋ ಕಾನ್ಸೆಪ್ಟ್ಗಿಂತನೂ ನನ್ನ ಪಥಕ್ಕೆ ಯಾವ್ದು ಅನುಕೂಲ. ಈಗ ಉದಾಹರಣೆಗೆ ರಾ ವೆಜಿಟೇಬಲ್ಸ್ ಹೆಲ್ದಿನ ಅನ್ಹೆಲ್ದಿನ ಅಂತ ಪ್ರಶ್ನೆ ಬಂದಾಗ ಖಂಡಿತ ಹೆಲ್ದಿ ಅಂತ ಹೇಳ್ಬೋದು. ಆದರೆ ಪಂಚಕರ್ಮದಲ್ಲಿದ್ದವರಿಗೆ ಅದು ಈ ಪಥಕ್ಕೆ ಅನುಕೂಲಕರವಾದದ್ದು ಅಲ್ಲ. ಹೀಗೆ ಪಥ್ಯ ಅಂತ ಅಂದ್ರೆ ಶಬ್ದದ ಅರ್ಥ ಪಥಕ್ಕೆ ಅನುಕೂಲಕರವಾದದ್ದು. ನಾವು ಯಾವ ದಾರಿಯಲ್ಲಿ ಹೋಗ್ತಾ ಇದ್ದೀವಿ, ಏನನ್ನು ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀವಿ, ಅದಕ್ಕೆ ಸಪೋರ್ಟಿವ್ ಆಗಿರುವಂಥದ್ದು ಪಥ್ಯ. ಪಥ್ಯದ ಬೆನಿಫಿಟ್ ಅನ್ನು ಹೇಳ್ತಾ ಆಯುರ್ವೇದ ಏನು ಹೇಳುತ್ತೆ? ಪಥ್ಯೇ ಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ. ಪಥ್ಯೇ ಅಸತಿ ಗದಾರ್ಥಸ್ಯ ಕಿಮೌಷಧಂ ನಿಷೇವಣೈಹಿ ಅಂದರೆ ಪಥ್ಯೇ ಸತಿ, ಯಾರು ಪಥ್ಯವನ್ನು ಮಾಡಲಿಕ್ಕೆ ರೆಡಿ ಇದ್ದಾರೋ, ಸಿದ್ಧರಿದ್ದಾರೋ, ಯಾರಲ್ಲಿ ಪಥ್ಯವನ್ನ ಮಾಡಿಸ್ಲಿಕ್ಕೆ ಆಗ್ತದೋ ಅವರಿಗೆ ಕಿಮೌಷಧಂ ನಿಷೇವಣೈಹಿ. ಯಾಕೆ ಔಷಧಿಯನ್ನ ಕೊಡ್ತಾ ಇದ್ದೀಯಾ? ಯಾಕಂದ್ರೆ ಆ ಪಥ್ಯವನ್ನೇ ಔಷಧಿಯ ರೂಪದಲ್ಲಿ ಬಳಸಿ ಅವರನ್ನು ಹುಷಾರು ಮಾಡಿಬಿಡ್ಬೋದು. ಪಥ್ಯೇ ಅಸತಿ ಗದಾರ್ಥಸ್ಯ, ಯಾರು ಪಥ್ಯವನ್ನ ಮಾಡಲಿಕ್ಕೆ ಸಿದ್ಧರಿಲ್ಲವೋ ಕಿಮೌಷಧಂ ನಿಷೇವಣೈಹಿ, ಯಾಕೆ ಅವರಿಗೆ ಔಷಧಿಯನ್ನ ಕೊಡ್ತಾ ಇದೆಯಾ? ಯಾಕಂತಂದ್ರೆ ಎಂತಹ ಔಷಧಿಯನ್ನ ಕೊಟ್ಟರು ಪಥ್ಯ ಮಾಡಲಿಕ್ಕೆ ಸಿದ್ಧ ಇದ್ದವರಲ್ಲಿ ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಸುಭಾಷಿತಕಾರರು ಪಥ್ಯದ ಬೆನಿಫಿಟ್ಸ್ ಅನ್ನ ಹೇಳುವಾಗ, ಮಹತ್ವವನ್ನ ಹೇಳುವಾಗ ಹೇಳ್ತಾರೆ, ಪಥ್ಯ ಇದ್ದವರಲ್ಲಿ, ಪಥ್ಯ ಇಲ್ಲದಿದ್ದವರಲ್ಲಿ ಔಷಧಿ ಆಗತ್ತೆ, ಇಬ್ಬರಲ್ಲೂ ಇಲ್ಲ. ಯಾಕಂದ್ರೆ ಪಥ್ಯ ಮಾಡುವವರಿಗೆ ಆಹಾರವೇ ಪಥ್ಯವಾಗಿ ಕನ್ವರ್ಟ್ ಆಗಿರುತ್ತೆ, ಬಳಕೆಯಾಗತ್ತೆ. ಪಥ್ಯ ಮಾಡದೇ ಇರೋರಿಗೆ ಎಂಥ ಆಹಾರ ಕೊಟ್ಟರು ಅದು ಅವರಲ್ಲಿ, ಎಂಥ ಔಷಧಿ ಕೊಟ್ಟರು ಅದು ಪರಿಣಾಮವನ್ನು ಕೊಡೋದಿಲ್ಲ ಅಂತ. ಹಾಗೆ ಇನ್ನು ಪಂಚಕರ್ಮ ಅಂತ ಬಂದಾಗ ನಾನು ಇನ್ನಷ್ಟೇ ಹೇಳ್ತಾ ಇದ್ದೆ, ಪಂಚಕರ್ಮ ಅನ್ನೋದು ಒಂದು ಸರ್ಜರಿ ಇದ್ದ ಹಾಗೆ ಅಂತ. ಇನ್ಫ್ಯಾಕ್ಟ್ ಸರ್ಜರಿಗಿಂತನೂ ಕಷ್ಟದ್ದು ಅಂತ ಅಲ್ವಾ ಲಾಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಯಾಕೆಂದರೆ ಕಟ್ ಓಪನ್ ಮಾಡಿ ಒಳಗಡೆ ಇರೋದನ್ನು ರಿಪೇರಿ ಮಾಡೋದು ಒಂದು ಕಡೆ ಆದರೆ, ನಿಮ್ಮ ಹೊಟ್ಟೆಯನ್ನು ಕತ್ತರಿಸ್ತದೆ, ಕಾಲನ್ನು ಕತ್ತರಿಸ್ತದೆ, ದೇಹದ ಯಾವ ಅಂಗಾಂಗಕ್ಕೆ ಈಗ ಚಿಕಿತ್ಸೆಯನ್ನು ಪಡ್ತಾ ಇದ್ದೀರೋ ಆ ಅಂಗಾಂಗವನ್ನು ಕತ್ತರಿಸದೆ ಕೇವಲ ಹೊರಗಡೆಯಿಂದ ಮತ್ತು ಇರುವಂತಹ ಈ ಪಂಚಕರ್ಮಗಳ ಚಿಕಿತ್ಸೆಯಿಂದಾಗಿ ಒಳಗಡೆ ಹಾಳಾಗಿರೋದನ್ನ ರಿಪೇರಿ ಮಾಡುವಂತಹ ಕೆಲಸ ನಡೆಯುತ್ತೆ ಅಂತಂದ್ರೆ ಇದು ಕಣ್ಣಲ್ಲಿ ನೋಡಿ ಕರೆಕ್ಷನ್ ಮಾಡೋದಕ್ಕಿಂತನೂ ಕಷ್ಟ ಅಲ್ವಾ? ಸರ್ಜರಿಗಿಂತನೂ ಇನ್ನೂ ಆ್ಯಕ್ಚುಲಿ ಇದಕ್ಕೆ ಇನ್ನಷ್ಟು ಹೆಚ್ಚಿನ ಸೀರಿಯಸ್ನೆಸ್ ನಿಮ್ಮಲ್ಲಿ ಇರಬೇಕು. ಹೇಗೆ ನಾವೀಗ ನಾಳೆ ನಂದು ಓಪನ್ ಹಾರ್ಟ್ ಸರ್ಜರಿ ಅಂತಂದರೆ ಇವತ್ತಿಂದಾನೇ ನಿಲ್ ಬೈ ಮೌತ್ ಇಟ್ಟಿರ್ತಾರೆ. ನೀವು ನಿಮ್ಮ ಹತ್ತಿರದಲ್ಲಿ ಯಾರಿಗಾದ್ರೂ ಸರ್ಜರಿ ಆದಾಗ ನೋಡಿರ್ಬೋದು, ಚಿಕ್ಕ ಅಪೆಂಡಿಕ್ಸ್ ಸರ್ಜರಿ ಆದರೂ ಸಾಕು, ಸರ್ಜರಿಯ ಮೊದಲು ಏನು ಮಾಡಿರ್ತಾರೆ, ನಿಲ್ ಬೈ ಮೌತ್ ಅಂತ ಇಟ್ಟಿರ್ತಾರೆ. ಅಂದರೆ ಬಾಯಿಂದ ಒಂದು ಹಣ್ಣಿ ನೀರನ್ನು ಹಾಕಲಿಕ್ಕೆ ಕೊಟ್ಟಿರೋದಿಲ್ಲ. ಯಾಕೆ? ನಾಳೆ ಸರ್ಜರಿ ಇದೆ ಅಂದರೆ ಅದು ಪ್ರೀ ಆಪರೇಟಿವ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಅದನ್ನೇ ಆಯುರ್ವೇದದಲ್ಲಿ ನೋಡಿ ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಏನು ಬರೆದಿಟ್ಟಿದ್ದಾರೆ, ಪೂರ್ವಕರ್ಮ. ಪೂರ್ವಕರ್ಮ ಅಂದ್ರೆ ಏನು? ಈಗಿನ ಭಾಷೆಯಲ್ಲಿ ನೀವು ಪ್ರೀ ಆಪರೇಟಿವ್ ಪ್ರೊಸೀಜರ್ ಅಂತ ಏನು ಹೇಳ್ತೀರಾ ಅದನ್ನೇ ಆಯುರ್ವೇದದಲ್ಲಿ ಪೂರ್ವಕರ್ಮ ಅಂತ ಡಿಸ್ಕ್ರಿಪ್ಷನ್ ಅನ್ನು ಕೊಟ್ಟಿರೋದು. ಈಗ ವಿರೇಚನದವರಿಗೆ ನಾವು ಮೊದಲು ದೀಪನ ಪಾಚನದಿಂದ ಕಷಾಯ, ದೀಪನ ಪಾಚನ ಕಷಾಯ, ಆ ದೀಪನ ಪಾಚನವನ್ನು ಕೊಡುವಂಥದ್ದು ಪೂರ್ವಕರ್ಮ. ಮಾಡಬೇಕಾಗಿರುವಂತಹ ಪ್ರಧಾನ ಕರ್ಮ ಏನು ವಿರೇಚನ ಚಿಕಿತ್ಸೆ ಇದೆ, ಆ ವಿರೇಚನ ಚಿಕಿತ್ಸೆಗೆ ದೀಪನ ಪಾಚನ ಕಷಾಯ, ಸ್ನೇಹಪಾನ, ಅಭ್ಯಂಗ ಸ್ವೇದ ಅನ್ನುವಂಥದ್ದು ಪೂರ್ವಕರ್ಮ. ಇದು ಮುಖ್ಯ ಚಿಕಿತ್ಸೆ ಅಲ್ಲ. ವಿರೇಚನ ಅನ್ನುವಂಥದ್ದು ಏನಿದೆ ಅದು ಮುಖ್ಯ ಚಿಕಿತ್ಸೆ. ಅದರ ನಂತರ ಬರೋದು ಪಶ್ಚಾತ್ ಕರ್ಮ, ಪೋಸ್ಟ್ ಆಪರೇಟಿವ್ ಪ್ರೊಸೀಜರ್. ಸರ್ಜರಿಯ ನಂತರದಲ್ಲಿ ಒಂದಿಷ್ಟು ಪೋಸ್ಟ್ ಆಪರೇಟಿವ್ ಕೇರ್ ಅಂತ ಏನು ಇತ್ತೀಚಿನ ದಿನಗಳಲ್ಲಿ ನೀವು ಕೇಳ್ತೀರಲ್ವಾ, ಇದಕ್ಕೆ ಆಯುರ್ವೇದ ಯಾವಾಗಲೇ ಇದರ ಬಗ್ಗೆ ಉಲ್ಲೇಖ ಮಾಡಿದೆ. ಅದನ್ನು ಪಶ್ಚಾತ್ ಕರ್ಮ, ಪೋಸ್ಟ್ ಆಪರೇಟಿವ್ ಕೇರ್. ಅದರಲ್ಲಿ ಸಂಸರ್ಜನಾ ಕ್ರಮ ಮತ್ತು ಆಹಾರದ ನಿಯಮಗಳು, ಒಂದಿಷ್ಟು ಚಿಕಿತ್ಸೆಯ ನಂತರದಲ್ಲಿ ಪಾಲನೆ ಮಾಡಬೇಕಾದಂತಹ ನಿಯಮಗಳು ಅದರಲ್ಲಿ ಬರುತ್ತೆ. ಹೀಗೆ ಪೂರ್ವಕರ್ಮ, ಪ್ರಧಾನ ಕರ್ಮ, ಪಶ್ಚಾತ್ ಕರ್ಮ ಅಂತ ಮೂರು ರೀತಿಯಲ್ಲಿ ಪ್ರೀ ಆಪರೇಟಿವ್, ಆಪರೇಟಿವ್ ಮತ್ತು ಪೋಸ್ಟ್ ಆಪರೇಟಿವ್ ಪ್ರೊಸೀಜರ್ಸ್ಗಳು ಹಾಗೂ ಕೇರ್ಗಳು ಅಂತ ನಮಗೆ ಉಲ್ಲೇಖ ಸಿಗುತ್ತೆ. ಇಲ್ಲಿ ಪ್ರೀ ಆಪರೇಟಿವ್ ಅಲ್ಲಿ ನೀವು ನಿಧಾನಕ್ಕೆ ನಿಮ್ಮ ರೆಗ್ಯುಲರ್ ಫುಡ್ ಹ್ಯಾಬಿಟ್ಸಿಂದ ಸ್ವಲ್ಪ ಸಾತ್ವಿಕ ಆಹಾರದ ಕಡೆಯಲ್ಲಿ ಬರುವಂಥದ್ದು ಸಹಾಯ ಮಾಡುತ್ತೆ, ಅಷ್ಟೇ ಸಾಕಾಗುತ್ತೆ. ಆದರೆ ನಂತರದಲ್ಲಿ ಈ ಸ್ನೇಹಪಾನ ಎಲ್ಲ ಶುರುವಾದ ಮೇಲೆ ಅಥವಾ ಬಸ್ತಿ ಚಿಕಿತ್ಸೆ ನಡೀತಿರುವಾಗ ಪ್ರಧಾನ ಕರ್ಮದ ಸಮಯದಲ್ಲಿ ಆಹಾರದ ಬಗ್ಗೆ ಉಲ್ಲೇಖ ಏನು ಹೇಳುತ್ತೆ ಅಂತಂದರೆ, ಎಷ್ಟು ಈಸಿಯಾಗಿ ಪಚನ ಮಾಡ್ಕೊಳ್ಳಿಕ್ಕಾಗತ್ತೋ, ಸುಲಭಕ್ಕೆ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುವಂತಹ ಕಾರ್ಬೋಹೈಡ್ರೇಟ್ ರಿಚ್ ಇರುವಂತಹ ಪದಾರ್ಥ ಹೇಳಿರೋದು. ಗಂಜಿ,
ಗಂಜಿಯನ್ನು ಹೇಳಿರೋವಂಥದ್ದು. ಇಲ್ಲಿ ನಾವು ದೋಸೆ, ಇಡ್ಲಿ, ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರ್, ಪಲ್ಯ ಇದೆಲ್ಲ ನಿಮ್ಮ ಸಮಾಧಾನಕ್ಕೆ ಕೊಡ್ತಾ ಇರೋದು. ನಿಜಕ್ಕೆ ಪಂಚಕರ್ಮದ ಒಂದು ಇದನ್ನ ಸ್ಟ್ರಿಕ್ಟ್ ಆಗಿ ನಾವು ಫಾಲೋ ಮಾಡ್ಬೇಕಂತಂದ್ರೆ ಕೇವಲ ಗಂಜಿ, ಅದರ ಜೊತೆ ಅಷ್ಟು ಅನಿವಾರ್ಯ ಅಂತ ಅನಿಸಿದ್ರೆ ಒಂದೆರಡು ಬೇಯಿಸಿದ ತರಕಾರಿಯ ಹೋಳುಗಳು ಅಷ್ಟೇ. ಅದರ ಹೊರತಾಗಿ ಬೇರೆ ಯಾವುದೇ ರೀತಿಯ ಪದಾರ್ಥಗಳು, ಸಾಂಬಾರುಗಳು, ಮಸಾಲೆಗಳು, ಬಾಜಿ, ರಸಂ ಇದು ಯಾವುದು ಕೂಡ ಪಂಚಕರ್ಮ ಚಿಕಿತ್ಸೆಗೆ ಸೂಕ್ತ ಅಲ್ಲ. ಯಾಕೆ ಅನ್ನುವಂಥದ್ರಲ್ಲೂ ಒಂದು ಸುಂದರವಾದಂತಹ ಡಿಸ್ಕ್ರಿಪ್ಷನ್ ಅಥವಾ ಒಂದು ಸಿಮಿಲಿಯನ್ನು ಕೊಡ್ತಾರೆ. ಚರಕಾಚಾರ್ಯರು ಹೇಳ್ತಾರೆ, ಹೇಗೆ ಅಗ್ನಿ ನಂದು ಹೋದಾಗ, ಈಗ ಬರೀ ಕೆಂಡ ಇದೆ, ಅಗ್ನಿ ನಂದು ಹೋಗಿದೆ ಅಂದಾಗ ಆ ಅಗ್ನಿಗೆ ಇಡೀ ಕಾಡನ್ನೇ ಸುಡುವಷ್ಟು ಶಕ್ತಿ ಇರುತ್ತೆ. ಆದರೆ ಅದು ಸಂದೂಷಣ ಅಂದರೆ ಅಗ್ನಿ ಅದು ದೀಪ್ತಿ ಆಗಬೇಕು ಅಂದಾಗ ಅಲ್ಲಿ ಏನು ಮಾಡಬೇಕು, ನಾವು ತರಗಲೆಯನ್ನು ಫಸ್ಟ್ ಕೊಡಬೇಕು, ಒಣಗಿದ ಹುಲ್ಲನ್ನು ಫಸ್ಟ್ ಕೊಡಬೇಕು. ಅದನ್ನು ಕೊಟ್ಟಿದಾಗ ನಿಧಾನಕ್ಕೆ ಬೆಂಕಿ ಉತ್ಕೊಂಡು ಹುರಿದು ಆ ಬೆಂಕಿ ಇನ್ನಷ್ಟು ಜ್ವಾಲೆ ದೊಡ್ಡದಾದ ಮೇಲೆ ಅದು ಏನನ್ನು ಹಾಕಿದ್ರು ಜೀರ್ಣಿಸ್ಕೊಳ್ಳುತ್ತೆ, ಏನನ್ನು ಹಾಕಿದ್ರು ಸುಟ್ಟು ಬೂದಿ ಮಾಡಿ ಹಾಕುತ್ತೆ. ಅದೇ ಥರ ಪಂಚಕರ್ಮ ಚಿಕಿತ್ಸೆಯ ಸಮಯದಲ್ಲಿ ಅಗ್ನಿಯ ಕರೆಕ್ಷನನ್ನು ಮೇನ್ ಆಗಿ ಮಾಡ್ತಾ ಇರೋದು. ವಮನ, ವಿರೇಚನ, ಬಸ್ತಿ, ನಸ್ಯ, ರಕ್ತ ಮೋಕ್ಷಣ, ಇದು ಯಾವುದೇ ಮೇನ್ ಥೆರಪಿಯನ್ನು ನೀವು ನೋಡಿದ್ರು ಅದರಲ್ಲಿ ಅಗ್ನಿಯ ಕರೆಕ್ಷನ್ ಆಗ್ತಾ ಇರುತ್ತೆ. ಅಗ್ನಿ ಅಂತ ಅಂದಾಗ ನಮ್ಮ ದೇಹದಲ್ಲಿ 13 ಅಗ್ನಿಗಳು ಬರುತ್ತೆ. ತ್ರಯೋದಶ ಅಗ್ನಿ, ಧಾತ್ವಾಗ್ನಿ 7, ಸಪ್ತಧಾತುಗಳು ಅಂತ ಏನಿರುತ್ತೆ, 7 ಧಾತುಗಳು ನಮ್ಮ ದೇಹದಲ್ಲಿರುತ್ತೆ. ಆ 7ಕ್ಕೂ ಒಂದೊಂದು ಅಗ್ನಿ ಇದೆ, ಅದು ಸಪ್ತಧಾತ್ವಾಗ್ನಿ. ಪಂಚಮಹಾಭೂತ ನೀವು ಹೆಸರು ಕೇಳಿರ್ತೀರ, ಅದು ಪಂಚಮಹಾಭೂತಾಗ್ನಿ. ಒಂದೊಂದು ಪಂಚಮಹಾಭೂತದಲ್ಲೂ ಒಂದೊಂದು ಅಗ್ನಿ ಇರುತ್ತೆ, ಅದು 5. 7 ಸಪ್ತಧಾತ್ವಾಗ್ನಿ ಹಾಗೂ ಇನ್ನೊಂದು ಜಾಠರಾಗ್ನಿ. ಈ 13 ಅಗ್ನಿಗಳು ನಮ್ಮೆಲ್ಲರ ದೇಹದಲ್ಲೂ ಇದೆ. ಆದರೆ ಈ ಅಗ್ನಿಯ ಕರೆಕ್ಷನನ್ನು ಮಾಡ್ತಾ ಇರುವಾಗ ಅಗ್ನಿ ಏನಾಗಿರುತ್ತೆ, ಡಿಸ್ಟರ್ಬ್ ಆಗಿರುತ್ತೆ. ಆಲ್ರೆಡಿ ಅನಾರೋಗ್ಯದಲ್ಲೂ ಅಗ್ನಿ ಡಿಸ್ಟರ್ಬೇ ಆಗಿರೋದು. ಅದರಲ್ಲಿ ವಿಷಮಾಗ್ನಿ ಅಥವಾ ಮಂದಾಗ್ನಿ, ತೀಕ್ಷ್ಣಾಗ್ನಿ ಅಥವಾ ಮಂದಾಗ್ನಿ, ಈ ರೀತಿಯ ಫ್ಲಕ್ಚುವೇಷನ್ಸ್ಗಳಿರುತ್ತೆ. ಪಂಚಕರ್ಮ ಆಗ್ತಾ ಇರುವಾಗ, ಪಂಚಕರ್ಮ ಚಿಕಿತ್ಸೆ ಮೊದಲು ಅಥವಾ ನಂತರದಲ್ಲಿ ಈಗ ಆಗುವಂಥ ಕೆಲವೊಂದು ರಿಚುವಲ್ಸ್ ಏನೇನು ನಡೀತಾ ಇರುತ್ತೆ ನಿಮ್ಮ ದೇಹದೊಳಗಡೆ, ಅದರಿಂದಾಗಿ ಅಗ್ನಿ ಒಮ್ಮೆ ಮಂದ ಆಗಿರುತ್ತೆ. ಆ ಮಂದ ಆಗಿರೋ ಅಗ್ನಿಯನ್ನು ಪ್ರಜ್ವಾಲನೆ ಮಾಡುವಾಗ ಹೆವಿ ಫುಡ್ಗಳನ್ನು, ಹಸಿ ತರಕಾರಿಗಳನ್ನು, ಹಣ್ಣುಗಳನ್ನು, ಹಣ್ಣಿನ ರಸಗಳನ್ನು, ಜ್ಯೂಸಸ್ಗಳನ್ನ ಅಥವಾ ಸ್ಮೂದಿಗಳನ್ನು ಇಂಥದ್ದನ್ನು ನಾವು ತೆಗೆದುಕೊಂಡ್ರೆ ಅದು ಅಗ್ನಿಯನ್ನು ಸಂಪೂರ್ಣ ನಾಶ ಮಾಡಿಬಿಡುತ್ತೆ. ಆಗ ನಾವು ತರೆಗೆಲೆಯನ್ನು ಕೊಟ್ಟಂತೆಯೇ ನಿಧಾನಕ್ಕೆ ಜೀರ್ಣವಾಗುವಂತಹ ಗಂಜಿ ನೀರು, ಸ್ವಲ್ಪ ಗಂಜಿಯಲ್ಲಿ ಅನ್ನ ಮಿಶ್ರಿತ ಗಂಜಿ ನೀರು, ಒಂಚೂರು ಅನ್ನ ಜಾಸ್ತಿ ಇರುವಂತಹ ಗಂಜಿ ನೀರು, ಆಮೇಲೆ ಒಗ್ಗರಣೆ ಹಾಕಿರುವಂತಹ ಗಂಜಿ ನೀರು, ನಂತರ ಒಂಚೂರು ಉಪ್ಪು ಹುಳಿ ಖಾರ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿರುವಂಥ ಗಂಜಿ ನೀರು, ನಂತರ ತೆಳುವಾದ ದಾಲ್. ಇಲ್ಲಿ ನೀವು ವಿರೇಚನದವ್ರು ನೋಡಿರ್ಬೋದು, ನಿಮಗೆ ದಾಲ್ ಹೇಗೆ ಕೊಡ್ತಾರೆ, ಅದು ದಾಲ್ ಬೇಯಿಸಿದ ನೀರಿಗೆ ಒಂದು ಒಗ್ಗರಣೆ, ಒಂಚೂರು ಉಪ್ಪು. ಅದು ಉಪ್ಪು ನಿಮಗೆ ಮನೆಯಲ್ಲಿ ಉಪ್ಪು ಚೆನ್ನಾಗಿ ತಿನ್ನೋರಿಗಂತೂ ಇಲ್ಲಿ ಉಪ್ಪು ಹಾಕಿದಾರಾ ಅನ್ನೋ ಕ್ವಶನ್ ಬಂದಿರುತ್ತೆ. ಯಾಕಂದರೆ ಅದು ಅಷ್ಟು ಮೈಲ್ಡಾಗಿ ಇರುವಂಥದ್ದು ಕೊಡೋದು ಯಾಕೆ, ನಿಮ್ಮ ದೇಹದೊಳಗೆ ನಡೀತಾ ಇರುವಂತಹ ಪಂಚಕರ್ಮ ಪ್ರೊಸೀಜರಿಗೆ ಈ ಆಹಾರ ಅನ್ನೋದು ಡಿಸ್ಟರ್ಬ್ ಆಗಬಾರ್ದು ಅಂತ. ಮೇನ್ ಈಗ ಫೋಕಸ್ ನಮ್ಮದೇನು, ಈ ಪಂಚಕರ್ಮ ಚಿಕಿತ್ಸೆ ಇದು ಚೆನ್ನಾಗಾಗಬೇಕು. ಇದು ಚೆನ್ನಾಗಾಗಬೇಕಂತಂದರೆ ಫುಡ್ಡಿಂದ ಆಗಲಿ, ನಿಮ್ಮ ಎಕ್ಸೆಸಿವ್ ಚಟುವಟಿಕೆಗಳಿಂದ ಆಗಲಿ, ಸಿಕ್ಕಾಪಟ್ಟೆ ಸ್ಟ್ರೆಸ್ಸಿಂದ ಆಗಲಿ, ಅಥವಾ ನಿಮಗೆ ನೋಡಿ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋಕ್ಕೂ ನಾವು ಪರ್ಮಿಷನ್ ಕೊಡೋದಿಲ್ಲ. ಯಾಕೆಂದರೆ ನಿಮ್ಮ ವರ್ಕಿಂದ ಆಗಲಿ, ಬೇರೆ ಯಾವುದೇ ರೀತಿಯ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ಗಳಿಂದ ಈ ಪಂಚಕರ್ಮ ಪ್ರಕ್ರಿಯೆ ಅನ್ನೋದು ಡಿಸ್ಟರ್ಬ್ ಆಗಬಾರ್ದು. ಹಾಗಾಗಿ ಈ ಒಂದು ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನನ್ನು ಪಂಚಕರ್ಮದ ಸಮಯದಲ್ಲಿ ಹೇಳಿರುವಂಥದ್ದು. ಸೊ ಪಂಚಕರ್ಮದ ಸಮಯದಲ್ಲಿ ಪಥ್ಯ ಅನ್ನೋದು ಗಂಜಿ ನೀರು, ಆಯಿತಾ. ಉಳಿದ ಎಲ್ಲ ಆಹಾರಗಳನ್ನ, ಯಾಕಂದರೆ ನಮ್ಮ ದೇಹ ಅಟ್ ಅ ಟೈಮ್ ಏನಾದರೂ ಒಂದೇ ಕೆಲಸ ಮಾಡಿ ಸರ್, ಒಂದೇ ಅದು ಜೀರ್ಣಕ್ರಿಯೆಯನ್ನು ಮಾಡಬೇಕು, ಇಲ್ಲ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕನ್ನು ಮಾಡಬೇಕು. ಹೇಗೆ ಈಗ ನಾನು ಇಲ್ಲಿದ್ದೀನಿ, ನಾನು ಇಲ್ಲಿದ್ದಾಗ ಒಂದೇ ಈಗ ನಿಮ್ಮ ಜೊತೆ ನಾನು ವೈದ್ಯ ಆಗಿರ್ಬೋದು, ಇಲ್ಲ ಈಗ ನನ್ನ ಮಗ ಕರೆದ್ರೆ ನಾನು ಅಲ್ಲಿ ತಾಯಿಯಾಗಿ ಹೋಗ್ಬೋದು. ಅಟ್ ಅ ಟೈಮಲ್ಲಿ ನಾನು ಇಲ್ಲಿ ವೈದ್ಯೆಯಾಗಿಯೂ ಅಲ್ಲಿ ತಾಯಿಯಾಗಿಯೂ ಇರೋದಕ್ಕೆ ಆಗೋದಿಲ್ಲ ಅಲ್ವಾ. ನಾನು ಈಗ ಇಲ್ಲಿ ಒಂದೇ ನಾನು ಮಗನೊಟ್ಟಿಗೆ ಈಗ ಸಮಯ ಕಳಿಬೇಕಂತಂದರೆ ಈ ಕ್ಲಾಸನ್ನು ಕ್ಯಾನ್ಸಲ್ ಮಾಡಬೇಕು, ಅಥವಾ ಇಲ್ಲಿ ನಾನು ಕ್ಲಾಸ್ ತೊಗೊಳ್ಬೇಕಂತಂದರೆ ಅಲ್ಲಿ ಮಗನೊಟ್ಟಿಗೆ ಕಳೆಯುವ ಸಮಯವನ್ನು ನಾನು ಬದಲಾವಣೆ ಮಾಡ್ಕೊಳ್ಬೇಕು. ಎರಡೂ ಆಗೋದಿಲ್ಲ ಅಲ್ವಾ. ಹಾಗೆಯೇ ನಮ್ಮ ದೇಹಕ್ಕೆ ಜೀರ್ಣಕ್ರಿಯೆ, ಪಚನಕ್ರಿಯೆ ಅನ್ನುವಂಥದ್ದು ಒಂದು ಕೆಲಸ, ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗುವಂಥದ್ದು ಒಂದು ಕೆಲಸ. ನಿಮಗೆ ಪಚನಕ್ರಿಯೆಗೆ ಜಾಸ್ತಿ ಸಮಯವನ್ನು ದೇಹ ಇನ್ವೆಸ್ಟ್ ಮಾಡ್ತಾ ಇದ್ದರೆ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಸೊ ಯಾವಾಗ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಆಗ್ತಾ ಇರುತ್ತೆ ಈಗ ಪಂಚಕರ್ಮದ ಚಿಕಿತ್ಸೆ ಸಮಯದಲ್ಲಿ, ಆಗ ನೀವು ಎಷ್ಟು ಪಚನಕ್ರಿಯೆಗೆ ಲಘುವಾದಂಥದ್ದು, ಲೈಟ್ ಆದಂಥದ್ದು ಅದನ್ನು ಕೊಡ್ತಾ ಹೋಗ್ತಿರೋ ಅಷ್ಟು ನಿಮ್ಮ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ವರ್ಕ್ ಚೆನ್ನಾಗಾಗುತ್ತೆ. ದೇಹಕ್ಕೆ ಆ ಪ್ರಕ್ರಿಯೆ ಮೇಲೆ ಆದಷ್ಟು ಎನರ್ಜಿಯನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ.
ಹಾಗಾಗಿ ಪಂಚಕರ್ಮ ಚಿಕಿತ್ಸೆಯ ಸಮಯದಲ್ಲಿ ಯಾವತ್ತಿದ್ರೂ ಲಘು ಆಹಾರ ಮತ್ತು ಯೂಶ್ವಲಿ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಡೇ ಇರೋದು. ತರಕಾರಿಗಳೆಲ್ಲ ಕೊಟ್ಟು ನಿಮ್ಮ ಸಮಾಧಾನಕ್ಕೆ ಅಂತ ಕೊಡೋದೇ ಹೊರತಾಗಿ ಪಥ್ಯ ಅಂತ ಕೊಡೋದಲ್ಲ, ಒಳ್ಳೇದು ಅಂತ ಕೊಡೋದಲ್ಲ ಇಲ್ಲಿ. ಯಾಕೆ ಗೊತ್ತಾ, ಗಂಜಿಯನ್ನು ಮಾತ್ರ ಹೇಳಿರೋದು ಯಾಕೆ, ಕಾರ್ಬೋಹೈಡ್ರೇಟ್, ಅದರಲ್ಲೂ ಸಿಂಪಲ್ ಕಾರ್ಬೋಹೈಡ್ರೇಟ್ ನೀವು ನೋಡ್ಬೋದು. ಆ ಸಿಂಪಲ್ ಕಾರ್ಬೋಹೈಡ್ರೇಟ್ ಫಾರ್ಮಲ್ಲಿ ಏನಾಗುತ್ತೆ, ನಮ್ಮ ದೇಹಕ್ಕೆ ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿ ಅದು ಅಬ್ಸರ್ವ್ ಆಗುತ್ತೆ. ಹಾಗೆ ಎನರ್ಜಿಯಾಗಿ ಕನ್ವರ್ಟ್ ಆಗಲಿಕ್ಕೂ ಅದು ತುಂಬಾ ಈಸಿ. ದೇಹ ಜಾಸ್ತಿ ಎಫರ್ಟ್ ಹಾಕಬೇಕಾಗಿಲ್ಲ ಕಾರ್ಬೋಹೈಡ್ರೇಟನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಳ್ಳೋದ್ರಲ್ಲಿ. ಹಾಗಾಗಿ ಆ ರೀತಿಯ ಫುಡ್ಡೇ ಪಂಚಕರ್ಮದ ಸಮಯದಲ್ಲಿ ಸೂಕ್ತ. ಪಂಚಕರ್ಮದ ಸಮಯದಲ್ಲಿ ಗರಂ ಮಸಾಲೆ ಹಾಕಿರೋವಂಥ ಪದಾರ್ಥ ಇರ್ಬೋದು, ಅಥವಾ ಜಂಕ್ ಫುಡ್ಗಳಾಗಿರ್ಬೋದು, ಎಕ್ಸೆಸಿವ್ಲಿ ಪ್ರೊಸೆಸ್ಡ್ ಫುಡ್ಗಳಾಗಿರ್ಬೋದು, ಬಿಸ್ಕಿಟು, ಬ್ರೆಡ್ಡು, ಬನ್ನು, ಟೋಸ್ಟ್ ಇಂಥದೆಲ್ಲ ಖಂಡಿತ ಒಳ್ಳೆಯದಲ್ಲ. ಡ್ರೈ ಫ್ರೂಟ್ಸ್ಗಳು ಕೂಡ ಪಂಚಕರ್ಮದ ಸಮಯದಲ್ಲಿ ಒಳ್ಳೆಯದಲ್ಲ. ಇವೆಲ್ಲವೂ ಏನು ಮಾಡುತ್ತೆ, ತಿಂದರೆ ಏನಾಗ್ಬಿಡುತ್ತೆ ಅನ್ನೋ ನೆಕ್ಸ್ಟ್ ಪ್ರಶ್ನೆ ಇರುತ್ತೆ. ಸೊ ತಿಂದರೆ ಇನ್ನೇನೂ ಆಗೋದಿಲ್ಲ, ಪಂಚಕರ್ಮದ ರಿಸಲ್ಟ್ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅದು ಸಿಗೋದಿಲ್ಲ, ಅಥವಾ ತುಂಬ ಕಮ್ಮಿ ಸಿಗತ್ತೆ. ನಾವೇನು ಯಾವ ಕಾರಣಕ್ಕಾಗಿ ಇಲ್ಲಿ ಬಂದು ಕೂತಿರ್ತೀವಿ ಆ ಒಂದು ರಿಸಲ್ಟನ್ನು ನಮಗೆ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಪಂಚಕರ್ಮದ ಸಮಯದಲ್ಲಿ ಈ ಒಂದು ಸರಳವಾದಂತಹ ಬೇಸಿಕ್ ಫುಡ್, ಅಂದರೆ ಇಲ್ಲಿ ಫುಡ್ಡನ್ನು ನೋಡಿ ನೀವು ನಿಮ್ಮ ಸರ್ವೈವಲ್ಲಿಗೆ ಎಷ್ಟು ಬೇಕಾ ಅಷ್ಟೇ ತಿನ್ನೋವಂಥದ್ದು ಅಂತ. ಇಲ್ಲಿ ನೀವು ನರಿಶ್ಮೆಂಟ್ ಅದು ಇದು ಯೋಚನೆ, ಆ ಕ್ಯಾಲ್ಕುಲೇಷನ್, ಕ್ಯಾಲೋರಿ ಕೌಂಟ್, ಇಲ್ಲಿ ಎಷ್ಟು ಕಾರ್ಬ್ಸ್ ಇದೆ, ಎಷ್ಟು ಪ್ರೋಟೀನ್ ಇದೆ, ಎಷ್ಟು ಫೈಬರ್ ಇದೆ, ಆ ಕ್ಯಾಲ್ಕುಲೇಷನ್ ಇಲ್ಲಿ ವ್ಯಾಲಿಡ್ ಆಗೋದೇ ಇಲ್ಲ. ಬಿಕಾಸ್ ಇಲ್ಲಿ ಅದು ನಿಮ್ಮ ಕರೆಕ್ಟ್. ಈ ಪಂಚಕರ್ಮದ ಸಮಯದಲ್ಲಿ ಮಾಡಿದ ಪಥ್ಯ ಏನಿದೆ ಇದು ಜೀವನ ಪೂರ್ತಿ ಮಾಡೋ ಪಥ್ಯ ಅಲ್ಲ. ಈ ಪಥ್ಯ ಚಿಕಿತ್ಸೆಗೆ ಅನುಕೂಲಕರವಾಗಿರೋದು ಅಷ್ಟೇ. ಇದನ್ನೇ ಜೀವನ ಪೂರ್ತಿ ಮಾಡಿದರೆ ಡಿಫಿಷಿಯನ್ಸಿ ಖಂಡಿತ ಆಗುತ್ತೆ. ಜೀವನ ಪೂರ್ತಿ ಮಾಡುವಂತಹ ಪಥ್ಯ ಇದಲ್ಲ. ಜೀವನ ಪೂರ್ತಿ ಮಾಡುವಂಥ ಪಥ್ಯ ಬೇರೆ ಇರುತ್ತೆ, ಅದು ನಾವು ಡಿಸ್ಚಾರ್ಜ್ ಆಗೋ ಸಮಯದಲ್ಲಿ ಮಾತಾಡೋಣ ಅದ್ರ ಬಗ್ಗೆ. ಆದರೆ ಪಂಚಕರ್ಮದ ಸಮಯದಲ್ಲಿ ಮಾಡುವಂಥ ಈ ಪಥ್ಯ ಯಾವುದಕ್ಕೆ, ನಿಮ್ಮ ಕ್ಯಾಲರಿ ಕೌಂಟ್ ಮಾಡೋದಕ್ಕಲ್ಲ, ನರಿಶ್ಮೆಂಟನ್ನು ಲೆಕ್ಕ ಹಾಕಕ್ಕಲ್ಲ. ಈ ಫುಡ್ ಅನ್ನುವಂಥದ್ದು ಕೇವಲ ನಿಮ್ಮ ಸರ್ವೈವಲಿಗೆ, ಚಿಕಿತ್ಸೆಗೆ ಸೂಕ್ತವಾದಂಥದ್ದು, ಚಿಕಿತ್ಸೆ ಸಮಯದಲ್ಲಿ ಏನು ಬೇಕು, ಏನು ದೇಹಕ್ಕೆ ಹಿತಕರವೋ ಅದನ್ನು ಮಾತ್ರ ಕೊಡುವಂಥದ್ದು ಪಂಚಕರ್ಮ ಡಯಟ್ ಆಗಿರುತ್ತೆ. ಪಂಚಕರ್ಮ ಟೈಮಲ್ಲಿ ಅತಿಯಾದಂತಹ ಪ್ರೋಟೀನ್ ಕೂಡ ತಗೋಬಾರ್ದು. ಹಣ್ಣುಗಳು, ಹಸಿ ತರಕಾರಿಗಳು ಇದನ್ನು ತಗೊಳ್ಳೋದು ಒಳ್ಳೆಯದಲ್ಲ. ಅದಕ್ಕೆ ನೀವು ಇಲ್ಲಿ ನೋಡ್ಬೋದು, ಕೊಟ್ಟರು ಹಣ್ಣುಗಳನ್ನ ಹೇಗೆ ಕೊಟ್ಟಿರ್ತಾರೆ, ತೀರಾ ಮಿನಿಮಮ್. ಅದು ವಿರೇಚನದವರಿಗಂತೂ ಕೊಡೋದೇ ಇಲ್ಲ ಅಲ್ವಾ, ಯಾಕೆಂದರೆ ಅದು ಅಷ್ಟು ಮುಖ್ಯವಾಗಿ ಪಥ್ಯ ಅನ್ನುವಂಥದ್ದು ತುಂಬ ಮೇಜರ್ ರೋಲನ್ನು ಇಲ್ಲಿ ಪ್ಲೇ ಮಾಡುತ್ತೆ. ಸೊ ಪಂಚಕರ್ಮ ಹಾಗೂ ಪಥ್ಯ. ಮನೆಗೆ ಹೋದ್ಮೇಲೂ ಅಷ್ಟೇ, ಒಂದು 45 ದಿವಸ ನೀವು ಸಸ್ಯ ಸಂಜೀವಿನಿಲೇ ಇದ್ದೀನಿ ಅಂತ ಅಂದ್ಕೊಳ್ಳಿ. ಆದಷ್ಟು ಇಲ್ಲಿಂದ ಹೋಗ್ತಾನೆ ವಾಪಸ್ ರೋಡಲ್ಲಿ ಚಾ ಪಕೋಡ ಎಲ್ಲ ತೊಗೊಂಡು ಹೋಗಬೇಡಿ, ಅಂಥದ್ದೆಲ್ಲ ತಿನ್ನೋ ಪ್ರಯತ್ನ ಮಾಡಬೇಡಿ. ವಾಪಸ್ ಹೋಗ್ತಾನೆ ಪಾರ್ಟಿ ಮಾಡಬೇಡಿ. ಯುವರ್ ಪ್ಲ್ಯಾನಿಂಗ್ ದ ಸೇಮ್ ಅಲ್ಲ, ಹೋಗುವಾಗ ಅದನ್ನು ಪ್ಲ್ಯಾನ್ ಮಾಡಬೇಡಿ. ಮನೆಗೆ ಹೋದ್ಮೇಲೂ 45 ದಿವಸ ಇದೇ ರೀತಿಯ ಪ್ಲೇನ್ ಡಯಟನ್ನು ನಿಧಾನಕ್ಕೆ ನಿಮ್ಮ ದೇಹಕ್ಕೆ ಒಂದೊಂದೇ ಬೇರೆ ಪ್ರೊಸೆಸ್ಡ್ ಫುಡ್ಡನ್ನು ನಿಧಾನಕ್ಕೆ ಮನೆಯಲ್ಲೇ ಮಾಡಿದ್ದಾದ್ರೂ ಹೆವಿ ಫುಡ್ಡನ್ನು, ಆಯಿಲಿ ಫುಡ್ಡನ್ನು, ಉಪ್ಪು ಹುಳಿ ಖಾರ ಇರೋವಂಥದ್ದನ್ನು ನಿಧಾನಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗಬೇಕು. ಇಲ್ಲದಿದ್ದರೆ ಅಗ್ನಿ ದೃಷ್ಟಿ ಆಗುತ್ತೆ, ಅಗ್ನಿಗೆ ಡಿಸ್ಟರ್ಬ್ ಆಗುತ್ತೆ. ಹಸಿ ತರಕಾರಿ ತಗೋಬೋದು. ಹಸಿ ತರಕಾರಿಯನ್ನು ಅಷ್ಟೇ, ಅಗ್ನಿ ಚೆನ್ನಾಗಿ ರೆಡಿ ಆದಮೇಲೆ, ಅಗ್ನಿ ಇನ್ನೂ ಮಂದ ಇರುತ್ತೆ. ಈಗ ಇಲ್ಲಿಂದ ಈ ವಿರೇಚನ ಆದ ತಕ್ಷಣ ನೀವು ಹೊರಡೋದಾದರೆ ವಿರೇಚನ ನಂತರದಲ್ಲಿ ಅಗ್ನಿ ಮಂದ ಆಗಿರುತ್ತೆ. ಆಗ ಒಂದೇ ಸತಿಗೆ ಆ ಅಗ್ನಿ ದೀಪನ ಆಗೋ ತನಕ ಇಂಥ ಲಘು ಆಹಾರವನ್ನೇ ಕೊಡಬೇಕು. ನಂತರ ಹಸಿ ತರಕಾರಿನ ನಿಧಾನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ, ಒಂದು ಫುಲ್ ಮೀಲನ್ನು ಅದು ಕೊಡೋ ಹಾಗಲ್ಲ, ನಿಧಾನಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕೊಡ್ತಾ ನಿಮ್ಮ ದೇಹ ನಿಮ್ಗೆ ಹೇಳುತ್ತೆ, ನಿಮ್ಮ ದೇಹಕ್ಕೆ ಇದು ಜೀರ್ಣ ಆಗ್ತಾ ಇದೆಯಾ ಇಲ್ವಾ ಅಂತ. ಅದನ್ನು ನೋಡಿಕೊಂಡು ನೀವು ನಿರ್ಧಾರ ಮಾಡ್ಬೋದು. ದೇಹ ಹೇಗೆ ಪರ್ಮಿಷನ್ ಕೊಡುತ್ತೆ ಆ ರೀತಿಯಾಗಿ ಅದನ್ನ ತೆಗೆದುಕೊಳ್ತಾ ಹೋಗಬೇಕು. ಸೊ ಪಂಚಕರ್ಮದಲ್ಲಿ ಈ ಪಥ್ಯ ಅನ್ನುವಂಥದ್ದು ತುಂಬ ಮುಖ್ಯ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ, ಇತ್ತೀಚೆಗೆ ನಮ್ಮಲ್ಲಿ ನ್ಯಾಚುರೋಪತಿ ಮತ್ತು ಪಂಚಕರ್ಮದ ಬಗ್ಗೆ ತುಂಬ ಕನ್ಫ್ಯೂಷನ್ ಇದೆ ತುಂಬ ಜನರಿಗೆ. ನಾವು ನ್ಯಾಚುರೋಪತಿಗೆ ಹೋದಾಗ ಎಷ್ಟು ಚೆನ್ನಾಗಿ ನಮಗೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸು, ಬೌಲ್ ತುಂಬ ಹಸಿ ತರಕಾರಿಯನ್ನು ತಿನ್ಲಿಕ್ಕೆ ಕೊಡ್ತಾರೆ. ಅದು ಕರೆಕ್ಟ್, ಅವರ ತತ್ವ ಸಿದ್ಧಾಂತದ ಪ್ರಕಾರ ಅದು ಸರಿ. ಅಲ್ಲಿ ಅವರ ತತ್ವ ಸಿದ್ಧಾಂತ ಹಾಗೂ ನ್ಯಾಚುರೋಪತಿ ಮತ್ತು ಆಯುರ್ವೇದ ಎರಡೂ ಒಂದೇ ಅಲ್ಲ. ನಮ್ಮಿಬ್ಬರ ತತ್ವ ಸಿದ್ಧಾಂತಗಳು ಬೇರೆ. ಎರಡೂ ಕೂಡ ನ್ಯಾಚುರಲ್ ಮೆಡಿಕಲ್ ಸಿಸ್ಟಮೇ ಆದರೂ ಕೂಡ ಅವರ ತತ್ವ ಸಿದ್ಧಾಂತ ಬೇರೆ, ನಮ್ಮ ತತ್ವ ಸಿದ್ಧಾಂತ ಬೇರೆ. ಸೊ ನ್ಯಾಚುರೋಪತಿಯಲ್ಲಿ ನಡೆಯುವಂತಹ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಹಾಗೂ ಅಲ್ಲಿ ಆಹಾರ ಪದ್ಧತಿಯೇ ಬೇರೆ, ಪಂಚಕರ್ಮ ಹಾಗೂ ಇಲ್ಲಿ ನಡೆಯುವಂತಹ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಮತ್ತು ಆಹಾರ ಪದ್ಧತಿಯೇ ಬೇರೆ. ತುಂಬ ಜನರಿಗೆ ಇದರಲ್ಲಿ ಕನ್ಫ್ಯೂಷನ್ ಇದೆ. ಎಷ್ಟೊಂದು ಜನರಿಗೆ ಈ ನ್ಯಾಚುರೋಪತಿ, ಆಯುರ್ವೇದ, ಹೋಮಿಯೋಪತಿ ಇದೆಲ್ಲ ಒಂದೇ ಅಂತ ಅನ್ಕೋತಾರೆ. ಖಂಡಿತ ಒಂದೇ ಅಲ್ಲ, ಸಿಮಿಲಾರಿಟೀಸ್ ಇದೆ. ನಮ್ಮಲ್ಲಿ ಸಿಮಿಲಾರಿಟೀಸ್ ಇದೆ, ಆದರೆ
ಒಂದೇ ಅಲ್ಲ. ಟ್ರೀಟ್ಮೆಂಟ್ ಪ್ರಿನ್ಸಿಪಲ್ಸ್ ಹಾಗೂ ಆಹಾರ ಪದ್ಧತಿಗಳು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿದೆ. ಅಲ್ಲಿ ಕಾರ್ಬೋಹೈಡ್ರೇಟನ್ನು ಆದಷ್ಟು ಕಮ್ಮಿ ಕೊಟ್ಟರೆ, ಫೈಬರ್ ರಿಚನ್ನು ಮತ್ತು ರಾ ವೆಜಿಟೇಬಲ್ಸನ್ನು ಜಾಸ್ತಿ ಕೊಟ್ಟರೆ, ಇಲ್ಲಿ ನಾವು ರಾ ವೆಜಿಟೇಬಲ್ಸನ್ನು ಬೇಡವೇ ಬೇಡ ಅಂತ ಹೇಳ್ತೀವಿ. ಜಾಸ್ತಿ ಫೈಬರ್ ಕೂಡ ಪಂಚಕರ್ಮ ಸಮಯದಲ್ಲಿ ಬೇಡ ಅಂತೀವಿ. ಯಾಕಂದರೆ ಆ ಜಾಸ್ತಿ ಫೈಬರ್ ಇರೋ ಫುಡ್ಡನ್ನು ದೇಹ ಜೀರ್ಣಿಸ್ಕೊಳ್ಳಿಕ್ಕೆ ಎನರ್ಜಿ ಇನ್ವೆಸ್ಟ್ ಮಾಡಬೇಕು. ಸೊ ಅಲ್ಲಿ ಎನರ್ಜಿ ಇನ್ವೆಸ್ಟ್ ಮಾಡಿದರೆ ಪಂಚಕರ್ಮದ ಡೆಪ್ತ್ ಅನ್ನೋದು ಕಮ್ಮಿ ಆಗ್ತಾ ಹೋಗುತ್ತೆ. ಈಗ ಸ್ನೇಹಪಾನ ಮಾಡ್ತಿದ್ದೀರಾ ಅಂತಂದರೆ ಅದರ ಡೆಪ್ತ್ ಏನು ರೀಚ್ ಆಗಬೇಕು ಅಲ್ಲಿ ತನಕ ಹೋಗೋಕ್ಕಾಗಲ್ಲ. ಹಾಗಾಗಿ ನೀವು ನೋಡ್ಬೋದು, ಸ್ನೇಹಪಾನದಲ್ಲಿ ಇದ್ದವರಿಗೆ ಒಂದು ಚಿಕ್ಕ ಪೀಸ್ ತರಕಾರಿನೂ ಕೊಡೋದಿಲ್ಲ ಅಲ್ವಾ. ಏನಿರುತ್ತೆ ಬರೀ ಅನ್ನ ಮತ್ತು ತೆಳುವಾದಂತಹ ತೊವೆ, ಅಷ್ಟು ಬಿಟ್ಟರೆ ಬೇರೆದು ಇರೋದಿಲ್ಲ. ಇದಕ್ಕೆ ಕಾರಣ ಅದೇ ಆಗಿರುತ್ತೆ. ಸ್ನೇಹಪಾನದ ವ್ಯಾಪ್ತಿ ಹೆಚ್ಚು ಪಸರಿಸಬೇಕು ಅಂತಂದರೆ ದೇಹದ ಪ್ರತಿ ಜೀವಕೋಶಕ್ಕೆ, ನರಮಂಡಲದಿಂದ ಹಿಡಿದು ಪ್ರತಿಯೊಂದು ಜೀವಕೋಶಕ್ಕೆ ಈ ಒಂದು ಸ್ನೇಹಪಾನದ ದ್ರವ್ಯ ರೀಚ್ ಆಗಬೇಕು ಅಂತಂದಾಗ ಆಗ ಆಹಾರ ಅನ್ನೋದು ಅದಕ್ಕೆ ಡಿಸ್ಟರ್ಬ್ ಮಾಡೋ ಥರ ಇರಬಾರ್ದು. ಹಾಗೆ ಸೊ ಎರಡೂ ತತ್ವ ಸಿದ್ಧಾಂತಗಳು ಬೇರೆ ಇರುತ್ತೆ. ಇದ್ರ ಬಗ್ಗೆ ಜನರಿಗೆ ಸ್ವಲ್ಪ ಅವೇರ್ನೆಸ್ ಕಡಿಮೆ ಇದೆ. ಹಾಗಾಗಿ ಯಾವಾಗಲೂ ಕ್ವಶನ್ಸ್ ಬರ್ತಾ ಇರುತ್ತೆ, ಹಸಿ ತರಕಾರಿ ಒಳ್ಳೇದಲ್ವಾ, ಫ್ರೂಟ್ಸ್ ಒಳ್ಳೇದಲ್ವಾ, ಫ್ರೂಟ್ಸ್ ಆದರೂ ತಿನ್ನಲ್ಲ ನಾನು ಅಂತ. ಫ್ರೂಟ್ಸ್ ಖಂಡಿತ ಒಳ್ಳೇದೇ, ಆದರೆ ಪಂಚಕರ್ಮ ಸಮಯದಲ್ಲಿ ಸೂಕ್ತ ಅಲ್ಲ. ಬಸ್ತಿ ಚಿಕಿತ್ಸೆಯಲ್ಲಿ ಇದ್ದಾಗೆಲ್ಲ ತಿನ್ನೋದಾದ್ರೂ ತೀರಾ ಮಿನಿಮಮ್ ಕ್ವಾಂಟಿಟಿಯಲ್ಲಿ, ನಿಮ್ಮ ಆಹಾರದ ಜೊತೆಯಲ್ಲಿ ಒಂದು ಚಿಕ್ಕ ಪೀಸನ್ನು, ಅದು ಇಲ್ಲೇ ಬೆಳೆದದ್ದಾದರೆ ಕೊಡ್ತೀವಿ. ಅಂಗಡಿಯಿಂದ ತಂದ ಆ್ಯಪಲ್ ಎಲ್ಲ ನಿಮಗೆ ಕೊಡೋದಿಲ್ಲ. ಇಲ್ಲೇ ಬೆಳೆದಿದ್ದಾದರೆ ಒಂದು ಸ್ವಲ್ಪ ಟೇಸ್ಟ್ ನೋಡೋದಕ್ಕೆ ಅಂತ ಹಾಗೆ ಕೊಡ್ತೀವಿ. ಬಿಟ್ಟರೆ ಸ್ನೇಹಪಾನದವ್ರಿಗೆ, ವಿರೇಚನದವ್ರಿಗಂತೂ ಅದನ್ನು ಕೊಡೋದಿಲ್ಲ. ಸಾರಿ ಒಂದು ಕ್ವಶನ್. ಈಗ ಮೆಡಿಕೇಟೆಡ್ ತುಪ್ಪ ಕೊಡ್ತಿರಲ್ಲ, ಅದು ಎಕ್ಸಾಕ್ಟ್ಲಿ ವಾಟ್ ಇಟ್ ಡಸ್? ಹಾಂ, ಮೆಡಿಕೇಟೆಡ್ ಘೀ ಅನ್ನುವಂಥದ್ದನ್ನು ಇಲ್ಲಿ ಔಷಧಿ ಸಿದ್ಧ ಘೃತ ಅಂತ ಹೇಳ್ತೀವಿ. ಔಷಧಿ ಸಿದ್ಧ ಘೃತಗಳು ಅಂದಾಗ, ಈಗ ಘೃತಕ್ಕೇನೆ ಅದರದ್ದೇ ಆದ ತುಂಬ ಔಷಧೀಯ ಗುಣಗಳಿದ್ದಾವೆ. ಅದರಲ್ಲಿ ಮತ್ತೆ ಔಷಧಿ ಸಿದ್ಧ ಘೃತಗಳು ಅಂತಂದರೆ ಬೇರೆ, ಉದಾಹರಣೆಗೆ ವಿರೇಚನ ಅಂದರೆ ನೋಡಿ, ಈಗ ನಾವು ಇನ್ಫರ್ಟಿಲಿಟಿ ವಿರೇಚನ ಕೊಡ್ತೀವಿ, ಚರ್ಮದ ರೋಗ ಇದ್ದರೆ ವಿರೇಚನ ಕೊಡ್ತೀವಿ, ತುಂಬ ಸ್ಟ್ರೆಸ್ ಇದ್ದರೆ ವಿರೇಚನ ಕೊಡ್ತೀವಿ. ಆಮೇಲೆ ಎಲ್ಲ ರೀತಿಯ ಪಿತ್ತಜ ಡಿಸಾರ್ಡರ್ಸ್ಗಳಲ್ಲಿ, ಪಿತ್ತ ಜಾಸ್ತಿಯಾಗಿ ದೇಹಕ್ಕೆ ಸಮಸ್ಯೆ ಆಗ್ತಾ ಇರೋರಲ್ಲಿ ವಿರೇಚನವನ್ನು ಕೊಡ್ತೀವಿ. ಎಂಡೋಮೆಟ್ರಿಯೋಸಿಸ್ ಇದ್ದರೆ ವಿರೇಚನವನ್ನು ಕೊಡ್ತೀವಿ. ಎಷ್ಟೊಂದು ಸಮಸ್ಯೆಗಳಲ್ಲಿ ವಿರೇಚನ ಚಿಕಿತ್ಸೆಯನ್ನು ಕೊಡ್ತೀವಿ. ಆದರೆ ಆ ಎಲ್ಲ ಸಮಸ್ಯೆಗಳಲ್ಲಿ ಟಾರ್ಗೆಟ್ ಆರ್ಗನ್ ಬೇರೆ ಬೇರೆ ಇರುತ್ತೆ ಅಲ್ವಾ. ಈಗ ಇನ್ಫರ್ಟಿಲಿಟಿಗೆ, ಸ್ಕಿನ್ನಿಗೆ, ಇನ್ನೊಂದಕ್ಕೆ ಎಲ್ಲದನ್ನು ನೋಡಿದಾಗ ಅದರ ಟಾರ್ಗೆಟ್ ಆರ್ಗನ್ಗಳು ಬೇರೆ ಬೇರೆ, ಆದರೆ ಸೇಮ್ ಪ್ರೊಸೀಜರ್ ಸೇಮ್. ಇದು ಹೇಗೆ ಅಂತಂದರೆ, ಇದು ಒಂದೇ ಸ್ಟ್ರಕ್ಚರ್ ಇರುವಂಥದ್ದು, ಕಾಮನ್ ಪ್ರೋಟೋಕಾಲ್ ಇದು. ಆದರೆ ಅದರೊಳಗೆ ಹಾಕುವಂಥ ಔಷಧಿಗಳು ಬೇರೆ ಬೇರೆ, ಅವುಗಳ ಟಾರ್ಗೆಟ್ ಆರ್ಗನ್ಸ್ಗಳು ಬೇರೆ ಬೇರೆ ಆಗಿರುತ್ತೆ. ಅದಕ್ಕನುಗುಣವಾಗಿ ಈಗ ಉದಾಹರಣೆಗೆ ನಿಮ್ಮಿಬ್ಬರಲ್ಲಿಯೇ ಕೊಟ್ಟರು, ಈಗ ಗಂಡನಿಗೂ ಸ್ನೇಹಪಾನ ಆಗಿರುತ್ತೆ, ಹೆಂಡತಿಗೂ ಸ್ನೇಹಪಾನ ಆಗಿರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಈಗ ಒಂದೇ ಕಾರಣಕ್ಕೆ ನಾವು ಮಾಡ್ತಾ ಇದ್ದಿದ್ದು ಇರ್ಬೋದು. ಆದರೆ ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ನಿಮ್ಮ ಮೆಡಿಕೇಟೆಡ್ ಘೀ ಬೇರೆ ಇರುತ್ತೆ, ನಿಮ್ಮ ಪ್ರಕೃತಿಗೆ ಅನುಗುಣವಾಗಿ ಮೆಡಿಕೇಟೆಡ್ ಘೀ ಬೇರೆ ಇರುತ್ತೆ. ಇಲ್ಲಿ ನಾವು ಸೇರಿಸುವ ಔಷಧಿ ದ್ರವ್ಯಗಳೇನಿರುತ್ತೆ ಅದು ಕೇವಲ ಒಂದು ಡಯಾಗ್ನೋಸಿಸ್ಗೆ ಮಾತ್ರ ಸೀಮಿತ ಆಗಿರಲ್ಲ, ಅದು ನಿಮ್ಮ ಪ್ರಕೃತಿಗೆ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ನೋಡಿರ್ಬೋದು, ಈಗ ಆನ್ಲೈನ್ ಕನ್ಸಲ್ಟೇಷನ್ ಆದವರಾದ್ರೂ ಬಂದ ಮೇಲೆ ನಾವು ಇಮಿಡಿಯೇಟ್ ಯಾಕೆ ನೆಕ್ಸ್ಟ್ ದಿನ ಕೊಟ್ಬಿಡ್ಬೋದಲ್ವ. ಈಗ ಡಬ್ಬದಲ್ಲಿ ರೆಡಿ ಇದೆ ತುಪ್ಪ ಅಂತಂದರೆ ನಾಳೆಯಿಂದಲೇ ನಿಮ್ಗೆಲ್ಲರಿಗೂ ಕುಡಿಸ್ಬೋದು. ಆದರೆ ಹಾಗೆ ಮಾಡೋಕ್ಕಾಗಲ್ಲ. ಯಾವಾಗ ಮಾಡೋಕ್ಕಾಗಲ್ಲ, ನಮ್ಮ ಟಾರ್ಗೆಟ್ ಅನ್ನುವಂಥದ್ದು ಕೇವಲ ಒಂದಿಷ್ಟು ಟ್ರೀಟ್ಮೆಂಟ್ ಮಾಡಿ ಮುಗಿಸಿದ್ರಾಯ್ತು ಅನ್ನೋಂಥದ್ದಲ್ಲ. ಈಗ ನಾನು ನಿಮಗೆ ಕೊಡ್ತಿದ್ದೀನಿ ಅಂತಂದರೆ ನಿಮ್ಮ ಪ್ರಕೃತಿ ಏನು, ನಿಮ್ಮಲ್ಲಿ ಈಗ ಸಾಧಕ ಪಿತ್ತವಾ, ಯಾವ ಪಿತ್ತ, ಯಾವ ಕಫ, ಯಾವ ವಾತ, ಯಾವ ಕಾಂಬಿನೇಷನಲ್ಲಿ ಅದು ಸೇರಿಕೊಂಡಿದೆ, ಯಾವ್ಯಾವ ಅಂಗಾಂಗಗಳಿಗೆ ಅದು ಎಫೆಕ್ಟ್ ಆಗಿದೆ, ಎಲ್ಲೆಲ್ಲಿ ನಾನು ಅದನ್ನ ಫೋಕಸ್ ಮಾಡಬೇಕು, ಆ್ಯಂಡ್ ಅದಕ್ಕೆ ಸೂಕ್ತವಾಗುವಂಥ ಔಷಧಿ ದ್ರವ್ಯಗಳು ಯಾವುದು, ಆ ಔಷಧಿ ದ್ರವ್ಯಗಳಿಂದ ಪ್ರಿಪೇರ್ ಮಾಡಿದಂಥ ಔಷಧಿಯನ್ನು ಔಷಧಿ ಸಿದ್ಧಘೃತ ಅಂತ ಹೇಳ್ತೀವಿ. ಈ ಔಷಧಿ ಸಿದ್ಧಘೃತದಲ್ಲಿ ಮತ್ತೆ 2 ಥರ ಬರುತ್ತೆ ಅಡ್ಮಿನಿಸ್ಟ್ರೇಷನ್. ಒಂದು ಶಮನ ಡೋಸೇಜ್, ಇನ್ನೊಂದು ಶೋಧನಾ ಡೋಸೇಜ್ ಅಂತ. ಈಗ ವಿರೇಚನದವ್ರು ನೀವು ಯಾರ್ಯಾರು ತಗೋತಿದ್ದೀರಾ, ಇದು ಶೋಧನಾಂಗ ಸ್ನೇಹ ಅಂತ ಹೇಳ್ತೀವಿ ಇದಕ್ಕೆ. ಅಂದರೆ ನಿಮ್ಮಲ್ಲಿ ಡಿಟಾಕ್ಸಿಫಿಕೇಶನ್ ಮಾಡೋ ಪ್ರಿಪರೇಷನ್ಗೆ ಪೂರ್ವಕರ್ಮವಾಗಿ ಇದನ್ನು ಕೊಡ್ತಾ ಇರುವಂಥದ್ದು, ಇದು ಶೋಧನಾಂಗ ಸ್ನೇಹ. ಹಾಗೆ ಇಲ್ಲಿ ಕೆಲವರು ಫಾಲೋಅಪ್ ಮೆಡಿಸಿನ್ಸ್ ತೊಗೊಳ್ತಾ ಇರೋರು ಅಥವಾ ಇಲ್ಲಿ ಬರೋ ಮೊದಲೇ ಔಷಧಿ ತೊಗೊಳ್ಳೋರು ಯಾರಾದರೂ ಇದ್ದರೆ ನಿಮಗೆ ನಾನು ಮೆಡಿಕೇಟೆಡ್ ಘೀಯನ್ನು ಕಳಿಸಿರ್ತೀನಿ ನಿಮ್ಮ ಔಷಧಿಯ ಜೊತೆಯಲ್ಲಿ. ಅದೇನಿದೆ ಅದು ಶಮನಾಂಗ ಸ್ನೇಹ. ಶಮನಾಂಗ ಸ್ನೇಹ ಅನ್ನುವಂಥದ್ದು ಪ್ಯಾಲಿಟೇಟಿವ್, ಅಂದರೆ ಈಗ ಇರುವಂಥ ಹೇಗೆ ನೀವು ಬೇರೆ ಔಷಧಿಗಳನ್ನೆಲ್ಲ ಈ ಚಿಕಿತ್ಸೆ ನಂತರ ತಗೋತಿದ್ದೀರಲ್ಲ ಅದೇ ಥರದಲ್ಲಿ ಶಮನ ಮಾಡಲಿಕ್ಕೆ, ದೋಷಗಳನ್ನು ಶಮನ ಮಾಡಲಿಕ್ಕೆ ಇರುವಂಥದ್ದು ಶಮನಾಂಗ ಸ್ನೇಹ. 2 ರೀತಿಯಲ್ಲೂ ಮೆಡಿಕೇಟೆಡ್ ಘೀಯ ಬಳಕೆ ಆಗುತ್ತೆ. ಶೋಧನಾಂಗ ಸ್ನೇಹದಲ್ಲಿ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಆ್ಯಂಡ್ ಘೀ ಬಿಟ್ಟು ಬೇರೆ ಯಾವ ಆಹಾರನೂ ಕೊಡೋದಿಲ್ಲ. ನೋಡಿ, ನೀವು ಸ್ನೇಹಪಾನ ಮಾಡಿದಾಗ ಬ್ರೇಕ್ಫಾಸ್ಟ್ ಇಲ್ಲ, ಲಂಚ್ ಇಲ್ಲ, ಇವತ್ತೆಷ್ಟೊತ್ತಿಗೆ ಊಟ ಆಯಿತು,
2 ಗಂಟೆಗೆ ಊಟ ಇತ್ತು, 1 ಗಂಟೆಗೆ ಊಟ ಇತ್ತು, ಒಬ್ಬರಿಗಂತೂ 4 ಗಂಟೆ 5 ಗಂಟೆ, ಇನ್ನು ರಾತ್ರಿ ಮಾತ್ರ ಊಟ ಮಾಡಿದವರು ಇದ್ದಿರ್ಬೋದು. ನಿಮ್ಗೆ ಕೊನೆ ದಿನ ಎಷ್ಟು ಗಂಟೆಗೆ ಊಟ ಆಗಿತ್ತು? 7:30 ಆಗಿತ್ತು ಅಲ್ವಾ? ಹೀಗೆ ಸ್ನೇಹನ ಶೋಧನಾಂಗ ಸ್ನೇಹವನ್ನ ನಿಮಗೆ ಕೊಟ್ಟಾಗ ಅದರಲ್ಲಿ ಆಹಾರದ ಇಂಟರ್ಫಿಯರೆನ್ಸ್ ಆಗೋಕ್ಕೆ ಬಿಡೋದಿಲ್ಲ. ಕೇವಲ ಬೆಚ್ಚಗಿನ ನೀರನ್ನ ಕುಡಿತಾ ಅದು ಸಂಪೂರ್ಣ ಜೀರ್ಣ ಆಗೋ ತನಕ ಬೇರೆ ಫುಡ್ಡನ್ನು ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದರೆ, ಬೇರೆ ಫುಡ್ಡನ್ನು ನೀವು ಕೊಟ್ಬಿಟ್ರೆ ದೇಹಕ್ಕೆ ಅದು ಈಸಿ ಜೀರ್ಣಕ್ರಿಯೆಗೆ. ಇದು ಹೆವಿ ಫ್ಯಾಟ್ ಮಾಲಿಕ್ಯೂಲ್, ಇದು ಕಷ್ಟ. ಆವಾಗ ದೇಹ ಇದನ್ನ ಜೀರ್ಣ ಮಾಡ್ಕೊಳ್ಳಲ್ಲ, ಇದು ಅಜೀರ್ಣ ಆಗಿಬಿಡುತ್ತೆ, ಆ ಆಹಾರ ಜೀರ್ಣ ಆಗುತ್ತೆ. ಅದೇ ನೀವು ಆ ಆಹಾರವನ್ನು ಕೊಡದೆ ಬೆಚ್ಚಗಿನ ನೀರನ್ನು ಕುಡಿತಾ ಇದ್ದರೆ ದೇಹಕ್ಕೆ ಎನರ್ಜಿ ಆಗತ್ತೆ. ನಿಮಗೆ ನೋಡಿ, ನಿದ್ದೆ ಮಾಡಬೇಡಿ ಅಂತ ಹೇಳ್ತೀವಿ ಅಲ್ವಾ? ಯಾವುದೇ ಆ್ಯಕ್ಟಿವಿಟಿಯನ್ನು ತುಂಬ ಸಮಯ ಕೂತಲ್ಲೇ ಕೂತಿರಬೇಡಿ, ನಿದ್ದೆ ಮಾಡಿಬಿಡ್ಬೇಡಿ, ಸ್ವಲ್ಪ ಓಡಾಡಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಿ, ಸ್ವಲ್ಪ ರೆಸ್ಟ್ ಮಾಡಿ, ಹೀಗೆಲ್ಲ ರಿಸ್ಟ್ರಿಕ್ಷನ್ಸನ್ನು ಹೇಳಿದಾಗ ಏನಾಗುತ್ತೆ, ನಿಮಗೆ ಆ ಡೈಲಿ ಆ್ಯಕ್ಟಿವಿಟಿಗೆ ಎನರ್ಜಿ ಬೇಕಾಗಿರುತ್ತೆ. ಆದರೆ ಎನರ್ಜಿ ಬೇಕಾದಾಗ ಹೊಟ್ಟೆಲಿ ಆಹಾರ ಇರಲ್ಲ, ಹೊಟ್ಟೆಲಿ ಒಂದು ಫ್ಯಾಟ್ ಮಾಲಿಕ್ಯೂಲ್ ಇರುತ್ತೆ. ಆಗ ದೇಹಕ್ಕೆ ಆ ಫ್ಯಾಟ್ ಮಾಲಿಕ್ಯೂಲನ್ನು ಜೀರ್ಣ ಮಾಡಿಕೊಳ್ಳೋ ಅನಿವಾರ್ಯತೆ ಬರುತ್ತೆ. ಎನರ್ಜಿ ಬೇಕು ಅಂತಂದರೆ ಅದನ್ನ ಜೀರ್ಣ ಮಾಡ್ಕೋಬೇಕು. ಸೊ ಅದನ್ನು ಜೀರ್ಣ ಮಾಡಿಕೊಂಡು ಅದು ದೇಹದ ಎಲ್ಲ ಅಂಗಾಂಗಗಳಿಗೆ ರೀಚ್ ಆಗೋದಕ್ಕೆ ಈ ಒಂದು ಪಥ್ಯ ಸಹಾಯ ಮಾಡುತ್ತೆ. ಅಲ್ಲಿ ನಿಮಗೆ ನೋಡಿ, ಮತ್ತೆ ನೋಡಿರ್ಬೋದು, ಈಗ 7:30 ತನಕ ನಿಮ್ಗೆ ಅದು ಪನಿಷ್ಮೆಂಟ್ ಅಂತ ಅನ್ಸಲ್ಲ, ಅಂದರೆ ಉಪವಾಸ ಅಂತ ಅನ್ಸೋದಿಲ್ಲ. ಫಸ್ಟ್ 1-2 ದಿನ ಆಗ್ಬೋದು, ಯಾಕಂದರೆ ಬಯಾಲಜಿಕಲ್ ಕ್ಲಾಕ್ ನಮಗೆ ಅದು ಸೆಟ್ ಆಗಿಬಿಟ್ಟಿರುತ್ತಲ್ವ, ಇಷ್ಟು ಗಂಟೆ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್. ನೀವು ಮತ್ತೆ ಒಬ್ಸರ್ವ್ ಮಾಡಿ, ಇವತ್ತೀಗ 2 ಗಂಟೆ ಹಸಿವೆ ಆದಾಗಲಾದರೂ ನಿಮ್ಮ ರೆಗ್ಯುಲರ್ ಬ್ರೇಕ್ಫಾಸ್ಟ್ ಟೈಮಿಗೆ ಒಮ್ಮೆ ಅನಿಸುತ್ತೆ ಹಸಿವೆ ಆಯ್ತೇನೋ, ಬಹುಶಃ ನಾನು ತಿನ್ಬೋದೇನೋ ಅಂತ. ಆದರೆ ಅದು ಫಾಲ್ಸ್ ಹಂಗರ್ ಆಗಿರುತ್ತೆ, ಅದು ನಿಮ್ಮ ಬಯಾಲಜಿಕಲ್ ಕ್ಲಾಕಿಂದಾಗಿ ನಿಮಗೆ ಬರುವ ಸೆನ್ಸೇಷನ್ ಆಗಿರುತ್ತೆ. ಆಗ ಮತ್ತೆ ನೀರನ್ನು ಕುಡಿದು ವೇಟ್ ಮಾಡ್ತಾ ಹೋದರೆ ಮತ್ತೆ ಆಮೇಲೆ ಇಲ್ಲ, ಹಸಿವೆ ಇಲ್ಲ ಅಂತ ಅನಿಸುತ್ತೆ. ಹೀಗೆ ನಮ್ಮ ದೇಹಕ್ಕೆ ಅದನ್ನ ಜೀರ್ಣ ಮಾಡಿಕೊಳ್ಳುವ ಸಮಯದ ತನಕ ನಾವು ವೇಟ್ ಮಾಡ್ತೀವಿ. ಕಂಪ್ಲೀಟಾಗಿ ಅದು ಜೀರ್ಣ ಆದಮೇಲೆ ಅಬ್ಸಲ್ಯೂಟ್ ಹಂಗರ್ ಅನ್ನೋದು ನಮ್ಮಲ್ಲಿ ಕಂಡ ಮೇಲೆ ಆಹಾರವನ್ನು, ಅದು ಲಘು ಆಹಾರವನ್ನು, ಪಥ್ಯ ಆಹಾರವನ್ನು ತೆಗೆದುಕೊಳ್ಳುವಂಥದ್ದು. ಅದು ಶೋಧನಾಂಗ ಸ್ನೇಹದಲ್ಲಿ. ಶಮನಾಂಗ ಸ್ನೇಹದಲ್ಲಿ ಹೇಗೆ ಅಂತಂದರೆ, ನಿಮ್ಮ ಆಹಾರದ ಜೊತೆಯೇ ತೆಗೆದುಕೊಳ್ಳೋದಿರುತ್ತೆ. ಅಲ್ಲಿ ಮತ್ತೆ ಔಷಧ ಸೇವನ ಕಾಲ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ. ಔಷಧ ಸೇವನ ಕಾಲದಲ್ಲಿ ಬೇರೆ ಬೇರೆ ರೀತಿ ಕೆಲವೊಂದಿಷ್ಟು ಔಷಧಿಗಳು ಪದೇ ಪದೇ ತಗೊಳ್ಳೋದು, ಪ್ರತಿ ಅರ್ಧ ಗಂಟೆಗೊಮ್ಮೆ, 1 ಗಂಟೆಗೊಮ್ಮೆ ತಗೊಳ್ಳೋದಿರುತ್ತೆ. ಕೆಲವೊಂದು ಔಷಧಿಗಳು ಅನ್ನದ ಜೊತೆ ಸೇರಿಸಿ, ಬಿಸಿ ಬಿಸಿ ಅನ್ನಕ್ಕೆ ಈ ತುಪ್ಪವನ್ನು ಕಲಸಿ ತಿನ್ನಿ ಅಂತ ಕೆಲವೊಂದಷ್ಟೇ ನಾನು ಕೊಡ್ತೀನಿ. ಅದನ್ನು ಆಹಾರದ ಜೊತೆಯಲ್ಲಿ ತೆಗೆದುಕೊಳ್ಳುವಂಥದ್ದಾಗಿರುತ್ತೆ ಶಮನಾಂಗ ಸ್ನೇಹ. ಇನ್ನು ಕೆಲವೊಂದನ್ನು ಬೆಳಗ್ಗೆ ಎದ್ದ ತಕ್ಷಣ 5 ಗಂಟೆ ಕುಡೀರಿ, 5 ml 10 ml ಅಷ್ಟೇ, 5 ml ಅಥವಾ 10 ml ರೂಪದಲ್ಲಿ ಎವ್ರಿ ಡೇ ಅದನ್ನು ತೆಗೆದುಕೊಳ್ಳೋದಿರುತ್ತೆ. ಅದು ದೇಹದಲ್ಲಿ ಶಮನಾಂಗ ಸ್ನೇಹವಾಗಿ ಕೆಲಸ ಮಾಡುತ್ತೆ. ಹೀಗೆ ಶೋಧನ ಮತ್ತು ಶಮನಾಂಗ ಅಂತ 2 ಇದು ಬರುತ್ತೆ. ಬಟ್ ಮೆಡಿಕೇಟೆಡ್ ಘೀಯಲ್ಲಿ, ಘೀಯನ್ನು ಸಿಂಪಲ್ ಉದಾಹರಣೆ ಅಂದರೆ ನೀವೊಂದು ವೆಹಿಕಲ್ ಅಂತ ಅನ್ಕೋಬೋದು, ಟ್ರಕ್ ಥರ. ಅದು ಎಲ್ಲ ಹರ್ಬ್ಸನ್ನು ಅದರಲ್ಲಿ ಲೋಡ್ ಮಾಡ್ಕೊಂಡು ಬರುತ್ತೆ. ನಿಮ್ಮ ದೇಹದ ಜೀವಕೋಶಗಳು ಟಾರ್ಗೆಟ್ ಆರ್ಗನ್ ತನಕ ತೊಗೊಂಡು ಹೋಗುತ್ತೆ. ಆ ಟಾರ್ಗೆಟ್ ಆರ್ಗನಲ್ಲಿ ಇರುವಂತಹ ಹರ್ಬ್ಸನ್ನೆಲ್ಲ ಅನ್ಲೋಡ್ ಮಾಡುತ್ತೆ. ಆ ಟಾರ್ಗೆಟ್ ಆರ್ಗನಲ್ಲಿ ಇದ್ದಂತಹ ಟಾಕ್ಸಿನ್ಸ್ಗಳನ್ನು ವಾಪಸ್ ಆ ಟ್ರಕ್ಕಿಗೆ ಅದು ಹಾಕ್ಕೊಳ್ಳುತ್ತೆ. ಹೀಗೆ ಈ ಎಕ್ಸ್ಚೇಂಜ್ ಮೆಕ್ಯಾನಿಸಮ್ ಮಾಡುತ್ತೆ. ಹೀಗೆ ತನ್ನದೇ ಆದಂತಹ ಔಷಧೀಯ ಗುಣಗಳು ಇದೆ, ಅದ್ರ ಜೊತೆಗೆ ಔಷಧಿ ಜೊತೆ ಸಿದ್ಧ ಮಾಡಿದಾಗ ಇನ್ನಷ್ಟು ಮ್ಯಾಜಿಕಲ್ ಚೇಂಜಸ್ಸನ್ನು ನಿಮ್ಮ ದೇಹದ ಜೀವಕೋಶಗಳ ಲೆವೆಲಲ್ಲಿ, ಸೆಲ್ಯುಲರ್ ಲೆವೆಲಲ್ಲಿ ತರೋಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ಮೆಡಿಕೇಟೆಡ್ ಘೀ ಅನ್ನೋದು ಯಾವತ್ತೂ ಶ್ರೇಷ್ಠ, ತುಂಬ ಶ್ರೇಷ್ಠ. ನಾರ್ಮಲ್ ಘೀನೂ ಶ್ರೇಷ್ಠ, ಪಿತ್ತ ಶಮನಕ್ಕೆ ಘೀ ತುಂಬಾ ಒಳ್ಳೆಯದು. ಆದರೆ ಪ್ರೊವೈಡೆಡ್ ಅದು ದೇಸಿ ಹಸುವಿನ ಹಾಲಿನಿಂದ ಮತ್ತು ಹಾಲನ್ನು ಮೊಸರು ಮಾಡಿ, ಮೊಸರಿಂದ ಬೆಣ್ಣೆ ತೆಗೆದು, ಬೆಣ್ಣೆಯಿಂದ ತೆಗೆದಂಥ ತುಪ್ಪ. ಇದು ಇತ್ತೀಚಿನ ದಿನದಲ್ಲಿ ಹೇಳುವ ಅನಿವಾರ್ಯತೆ ಇದೆ. ಹೆಚ್ಚಿನ ತುಪ್ಪಗಳೇನಾಗ್ತಿದೆ, ಹಾಲಿನ ಫ್ಯಾಟ್ ಸಪ್ರೇಟ್ ಮಾಡಿ ತೆಗೆದಿದ್ದಾಗ್ತಾ ಇದೆ. ನೀವು ಮನೆಯಲ್ಲೂ ಮಾಡುವಾಗ ಎಷ್ಟು ಮಾಡ್ತೀರಾ, ದಿನ ಇಷ್ಟಿಷ್ಟೇ ಆಗುತ್ತೆ ಅಂತ ಹಾಲನ್ನ ಕೆನೆ ತೆಗೆದಿಟ್ಟು ಅದರಿಂದ ಬೆಣ್ಣೆನ, ಇದು ಕೆಟ್ಟದ್ದು ಅಂತಲ್ಲ. ಈಗ ಮಾರ್ಕೆಟಲ್ಲಿ ಬರೋ ಯಾವ್ಯಾವುದೋ ಕೆಮಿಕಲ್ ತಿನ್ನೋಕ್ಕಿಂತ ಈ ಪದ್ಧತಿ ಅಟ್ಲೀಸ್ಟ್ ಬೆಟರ್. ಆದರೆ ಇದು ಹಾಲಿನ ಕೆನೆಯಿಂದ ತೆಗೆದಂತಹ ತುಪ್ಪ, ಇದರ ಗುಣಧರ್ಮವೇ ಬೇರೆ. ಹಾಲನ್ನು ಮೊಸರು ಮಾಡಿ, ಮೊಸರಿಂದ ಬೆಣ್ಣೆ ತೆಗೆದು, ಬೆಣ್ಣೆಯಿಂದ ತುಪ್ಪ ತಯಾರಿಸಿದ ಗುಣಧರ್ಮವೇ ಬೇರೆ. ಎರಡೂ ಕೂಡ ಒಂದೇ ಗುಣಧರ್ಮ ಹೊಂದಿರೋದಿಲ್ಲ. ಸೊ ನಿಮ್ಗೆ ಅದರಲ್ಲಿ ಸಿಕ್ಕಷ್ಟು ಪೊಟೆನ್ಸಿ ಇದರಲ್ಲಿ ಸಿಗೋದಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಬಹುಶಃ ಹೀಗೆ ಅನಾರೋಗ್ಯಗಳು ಮುಂದುವರಿತಾ ಹೋದರೆ ಮುಂದೊಂದು ದಿನ ಮನೆಯಲ್ಲಿ ಒಂದೊಂದು ಹಸು ಕಟ್ಕೊಳ್ಳೋ ಅನಿವಾರ್ಯತೆ ಮತ್ತೆ ವಾಪಸ್ ಬರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಐ ವಿಶ್ ದಟ್ ಡೇ ಶುಡ್ ಕಮ್ ಸೂನರ್ ಅಂತ ಅಲ್ವಾ? ಬರಬೇಕು, ಆಗತ್ತೆ. ಅನಿವಾರ್ಯತೆ ಅಂತ ಬಂದಾಗ ಮನುಷ್ಯ ಎಲ್ಲವನ್ನ ಕಲಿತಾನೆ. ನೀವೇ ನೋಡಿ, ನಿಮ್ಮ ಜೀವನದಲ್ಲಿ ಈಗ ಒಮ್ಮೆ ಯೋಚನೆ ಮಾಡಿ, ನಿಮಗಿರುವಂಥ ಬ್ಯುಸಿ ಶೆಡ್ಯೂಲಲ್ಲಿ ಇಲ್ಲಿರೋರೆಲ್ಲರೂ ನೀವು ನಿಮ್ಮ ಜೀವನದಲ್ಲಿ, ಸಂಸಾರದಲ್ಲಿ, ಜವಾಬ್ದಾರಿಗಳಲ್ಲಿ ಎಷ್ಟು ಬ್ಯುಸಿ ಇರೋರು. ಅಷ್ಟು ಬ್ಯುಸಿ ಇರೋ ಶೆಡ್ಯೂಲನ್ನು ಬಿಟ್ಟು 10 ದಿನ ಬಹುಶಃ ನೀವು ಯಾರು ನಿಮ್ಮ ತಾಯಿ ಮನೆಗೂ ಹೀಗೆ ಹೋಗಿ ಉಳಿದಿಲ್ವೇನೋ ಅಲ್ವಾ?
10 ದಿನ 20 ದಿನ ಸುಮ್ಮನೆ ಎಲ್ಲ ಬಿಟ್ಟು ಅಲ್ಲಿ ಹೋಗಿ ಉಳಿಯೋಣ ಅಂತ ಅಲ್ಲಿಗೂ ಹೋಗಿರಲಿಲ್ಲ. ಆದರೆ ಇಲ್ಲಿ ಬರುವಂತಹ ಒಂದು ನಿರ್ಧಾರ ತಗೊಂಡಿದ್ದೀರಾ ಅಂದಮೇಲೆ ಆರೋಗ್ಯದ ಇಂಪಾರ್ಟೆನ್ಸ್ ಏನು ಅನ್ನೋದು ನಿಮ್ಗೆ ಅರ್ಥ ಆಗಿದೆ. ಯಾಕೆ ನಾವು ನಮ್ಮ ದೇಹದ ಬಗ್ಗೆ, ನನ್ನ ಹೆಲ್ತ್ ಬಗ್ಗೆ ಫೋಕಸ್ ಮಾಡೋದು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಅರ್ಥಕೊಂಡಿದ್ದೀರಾ. ಹಾಗೆ ಮುಂದೊಂದು ದಿನ ಮತ್ತೆ ಅನಿವಾರ್ಯತೆ ಬಂದಾಗ ಜನರು ಅದನ್ನ ಅರಿತುಕೊಳ್ತಾರೆ. ಅದೊಂದು ನ್ಯೂ ಸ್ಟಾರ್ಟಪ್ ಆಗುತ್ತೆ. ಈಗ ಹೇಗೆ ಕಂಪನಿಗಳು ನೋಡಿ, ಇವಾಗಲೇ ಈಗ ಆರ್ಗ್ಯಾನಿಕ್ ಶಾಪ್ಗಳು ನೀವು ನೋಡ್ಬೋದು. ಮೊದಲೆಲ್ಲ ಆರ್ಗ್ಯಾನಿಕ್ ವೆಜಿಟೇಬಲೇ ಸಿಗ್ತಿರ್ಲಿಲ್ಲ. ಇವಾಗ ಅದರಲ್ಲೂ ಸಿಟಿಯಲ್ಲಿ ಹೆಚ್ಚು ಹೆಚ್ಚು ಕಡೆಯಲ್ಲಿ ನೀವು ಆರ್ಗ್ಯಾನಿಕ್ ಶಾಪ್ಸ್ಗಳನ್ನ ನೋಡ್ತಾ ಇದ್ದೀರಾ. ಹಾಗೆ A2 ಮಿಲ್ಕ್ ಬಗ್ಗೆನೂ ಇತ್ತೀಚೆಗೆ ತುಂಬಾ ನಿಮಗೆ ಪಾಪ್ಯುಲಾರಿಟಿ ಸಿಗ್ತಾ ಇದೆ. ಸೊ ಮುಂದೊಂದು ದಿನ ನೀವೆಲ್ಲ ಸೇರಿ ಡಿಮ್ಯಾಂಡ್ ಮಾಡಿದ್ರೆ ಹಸುವನ್ನು ನಿಮ್ಮ ಮನೆ ಎದುರು ತಂದು ಕರೆದು ಅವ್ರು ತೊಗೊಂಡು ಹೋಗ್ತಾರೆ. ಎಲ್ಲರೂ ನೀವು ಒಂದೊಂದು ಹಸು ಇಟ್ಕೋಬಹುದು, ಅವ್ರು ಸಾಕ್ತಾರೆ. ಆದರೆ ಹಾಲನ್ನು ನಿಮ್ಮ ಮನೆ ಎದುರೇ ತಂದು ಕರೆದು ನಿಮಗೆ ಕೊಟ್ಟು ತೊಗೊಂಡು ಹೋಗ್ತಾರೆ. ಇಂಥದ್ದೆಲ್ಲ ಸ್ಟಾರ್ಟಪ್ ಐಡಿಯಾಸ್ಗಳಿವೆಲ್ಲ. ಸೊ ಯಾರ್ಯಾರು ಹೊಸ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲಾನಲ್ಲಿ ಇದ್ದೀರಾ, ದಯವಿಟ್ಟು ಸಿಟಿಯಲ್ಲಿ ನೋಡಿ ಇಂಥದ್ದೊಂದು ಪ್ಲಾನನ್ನು ಮಾಡ್ಕೊಳ್ಳಿ. ಜನರಿಗೆ ಇದ್ರ ತುಂಬ ಅಗತ್ಯ ಇದೆ. ಯಾಕಂದರೆ ಎಷ್ಟೊಂದು ಜನ ಪಾಪ ಈಗ ಪ್ಯಾಕೇಜ್ಡ್ ಮಿಲ್ಕ್ ಬೇಡ, ಪಾಶ್ಚರೈಸ್ಡ್ ಮಿಲ್ಕ್ ಬೇಡ ಅಂತ ಹಳ್ಳಿ ಇದರಿಂದ ಗೌಳಿಗಳಿಂದನೋ ಅಥವಾ ಹಾಲು ಊರವರು ತಂದು ಕೊಡುವ ಹಾಲಿನ ಮೇಲೆ ಡಿಪೆಂಡ್ ಆಗ್ತಾರೆ. ಆದರೆ ಈಗ ಮೊನ್ನೆ ರೇಡ್ ಆದಾಗೆಲ್ಲ ನೋಡ್ತಾ ಇದ್ವಿ, ಆ ಹಾಲಿನ ಊರಿನವ್ರು ಲೋಕಲೈಟ್ಸ್ ಕೊಡುವಂಥ ಹಾಲೇ ಇಲ್ಲದೆ ಕೇವಲ ಕೆಮಿಕಲಿಂದ ತಯಾರಿಸಿದಂಥ ಹಾಲುಗಳು ಕೂಡ ಆ ಒಂದು ಹಳ್ಳಿಗಳಲ್ಲಿ ಇದು ನಡೀತಾ ಇದೆ. ಸೊ ಇಂಥದ್ದೆಲ್ಲ ಪರಿಸ್ಥಿತಿ ನೋಡಿದಾಗ ಜನರಿಗೆ ನಿಜಕ್ಕೂ ಅಗತ್ಯ ಇದೆ. ಸೊ ನೀವು ಯಾರಾದರೂ ನ್ಯೂ ಸ್ಟಾರ್ಟಪ್ ಪ್ಲಾನ್ ಏನಾದರೂ ಯೋಚನೆ ಮಾಡ್ತಾ ಇದ್ರೆ ಇದು ನೋಡಿ. ನೆಕ್ಸ್ಟ್ ಒಳ್ಳೆ ಫ್ಯೂಚರ್ ಇರುವಂಥ ಸ್ಟಾರ್ಟಪ್ ಪ್ಲಾನ್ ಅಂದರೆ ಸಿಟಿಯಲ್ಲೆಲ್ಲ ಎಲ್ಲರ ಮನೆಗಳ ಎದುರುಗಡೆ ಹಸುವನ್ನು ತೊಗೊಂಡೋಗಿ ಫ್ರೆಶ್ ಹಾಲನ್ನು ಕರೆದು ಅವ್ರಿಗೆ ಕೊಟ್ಟು ಬರುವಂಥದ್ದು. ಇಂಥದ್ದು ಅಗತ್ಯ ಇದೆ. ಆ್ಯಂಡ್ ಅವರಿಗೂ ತುಂಬ ಹೆಲ್ಪ್ ಆಗುತ್ತೆ. ಸ್ಟಾರ್ಟಪ್ ಐಡಿಯಾ ಮಾಡಿದವರಿಗೂ ತುಂಬ ಒಳ್ಳೆ ಗ್ರೋತ್ ಆಗುತ್ತೆ ಇದರಲ್ಲಿ. ಹೀಗೆ ಒಂದೊಂದೆಲ್ಲ ನಾವು ಡಿಮ್ಯಾಂಡ್ ಮಾಡ್ತಾ ಹೋದ ಹಾಗೆ ಮಾರ್ಕೆಟ್ ಬೆಳೆಯುತ್ತೆ. ನಾವೇ ಒಂದು ಕಾಲದಲ್ಲಿ ಹಸು ಇಟ್ಕೊಳ್ಳೋಕ್ಕಾಗಲ್ಲಪ್ಪ, ಪ್ಯಾಕೆಟಲ್ಲಿ ಒಬ್ರು ತಂದ್ಕೊಟ್ಟು ಬಿಡ್ತಾರೆ ಅಂದರೆ ಈಸಿ ಅಂತ ಡಿಮ್ಯಾಂಡ್ ಮಾಡಿ ನಾವೇ ಅಲ್ವಾ. ಹಾಗಾಗಿ ಅದು ಬಂದಿತ್ತು. ಹಾಗೆ ಈಗ ನಾವಿಲ್ಲ, ನಮ್ಗೆ ಪ್ಯಾಕೆಟ್ ಹಾಲು ಬೇಡ, ನಮಗೆ ಹಸುನೇ ಮನೆ ಎದುರು ಬಂದು ಹಾಲು ನೀವು ತೆಗೆದುಕೊಟ್ಟು ಹೋಗ್ಬೇಕಂತ ಅಂದರೆ ಅದು ಬರುತ್ತೆ. ತುಂಬ ದೂರ ಇಲ್ಲ, ಅದೆಲ್ಲ ಬರುತ್ತೆ. ಜನರಲ್ಲಿ ಬರ್ತಾ ಇರೋ ಅವೇರ್ನೆಸ್ ನೋಡಿದ್ರೆ ನನಗಂತೂ ನಾನು ತುಂಬ ಹೋಪ್ಫುಲ್ ಆಗಿದ್ದೀನಿ. ಅಂಥದ್ದೆಲ್ಲ ಆಗುತ್ತೆ. ಈಗ ಮತ್ತೆ ಪುನಃ ವಾಪಸ್ ಅದರ ಮಹತ್ವ ಗೊತ್ತಾಗುತ್ತೆ ಜನರಿಗೆ. ಆ್ಯಂಡ್ ಅವ್ರು ಅದನ್ನು ಸ್ಟಾರ್ಟ್ ಮಾಡ್ತಾರೆ ಅಲ್ವಾ. ಅವಾಗ ನಿಮ್ಗೆ ಯಾರಿಗೂ ಹಾಲಿನ ಟೆನ್ಷನ್ ಇರೋದಿಲ್ಲ. ಸರಿ, ಇನ್ನೆಂತ ಥರ ಪ್ರಶ್ನೆಗಳಿದೆ ನಿಮ್ಮ ಚಿಕಿತ್ಸೆಗಳ ಬಗ್ಗೆ, ಇದ್ರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. ಇಲ್ವಾ? ನಾವು ಸ್ನೇಹಪಾನ ಮಾಡುವಾಗ ಮೆಡಿಸಿನ್ ಕಂಟಿನ್ಯೂ ಮಾಡ್ತಾರೆ. ಮೆಡಿಸಿನ್ಸನ್ನು ಸ್ನೇಹಪಾನದ ಸಮಯದಲ್ಲಿ ದೀಪನ ಪಾಚನ ಕೊಟ್ಟಿದ್ದು ಮಾಡ್ಬೋದು. ಯಾಕಂತಂದರೆ ಅದು ನಿಮಗೆ ಅಗ್ನಿ ದೀಪನಕ್ಕೆ ಕೊಟ್ಟಿರುವಂಥದ್ದು. ಆದರೆ ಬೆಳಗ್ಗೆ ತುಪ್ಪ ಕುಡಿದ್ಮೇಲೆ ಕುಡಿಬೇಕಂತಿಲ್ಲ. ಬಿಸಿ ನೀರು ಅಷ್ಟೇ ತೊಗೊಳ್ಳಿ. ಮಧ್ಯಾಹ್ನ ಊಟ ಹಾಗೂ ರಾತ್ರಿ ಊಟದ ನಂತರ ತೊಗೊಳ್ಳಿ. ಆಹಾರ ತೊಗೊಂಡಾಗ ತೊಗೊಳ್ಳಿ. ಈ ವಿರೇಚನ ಆದಮೇಲೆ ಗಂಜಿ ಕೊಡ್ತೀರಲ್ಲ, ಅದಕ್ಕೆ ಒಂದೊಂದು ಕಾಲಕ್ಕೆ ಹಸುವಾಗುತ್ತೆ. ಹಾಗೆ ಅದ್ರಲ್ಲಿ ಇನ್ನೇನು ಇರಲ್ಲ, ಅಂದರೆ ಕ್ವಿಕ್ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಎನರ್ಜಿ ಆಗಿ ಕನ್ವರ್ಟ್ ಆಗಿಬಿಡುತ್ತಲ್ವ. ಹಾಗೆ ಹಸಿದ ಅಂದರೆ ನೋಡಿ, ಅಗ್ನಿ ಅಲ್ಲಿಂದನೇ ದೀಪ್ತಿ ಆಗಿ ಶುರುವಾಗಿದೆ ಅಂತ. ಇಟ್ಸ್ ಅ ಗುಡ್ ಸೈನ್ ಆ್ಯಕ್ಚುಲಿ. ಈಗ ಗಂಜಿ ಕುಡ್ದಿರ್ತೀರಾ, ಗಂಜಿಲಿ ಇನ್ನೇನು ಹಾಕ್ಕೊಟ್ಟಿರ್ತೀವಿ, ಏನು ಕೊಟ್ಟಿರಲ್ಲ ಅಲ್ವಾ. ಗಂಜಿ ನೀರು ಅದು ಅಷ್ಟೇ. ಸೊ ಅದು ಕುಡಿತೀರಾ, ಅಬ್ಸರ್ವ್ ಆಗುತ್ತೆ, ಮತ್ತೆ ಹಸಿವಾಗುತ್ತೆ, ಅಗ್ನಿ ದೀಪನ ಆಗುತ್ತೆ. ಒಳ್ಳೇದು. ಹೀಗೆ ನಿಧಾನಕ್ಕೆ ಅಗ್ನಿ ವೃದ್ಧಿ ಆಗುತ್ತೆ. ವಿರೇಚನದ ದಿವಸ ಅಗ್ನಿ ಮಂದ ಆಗಿರುತ್ತೆ, ಅಗ್ನಿ ಸುಸ್ತಾಗಿರುತ್ತೆ. ಅಗ್ನಿಗೆ ಅವತ್ತು ಟಯರ್ಡ್ ಆಗಿಬಿಟ್ಟಿರುತ್ತೆ. ನಿಮಗೆ ಟಯರ್ಡ್ ಆಗಿರಲ್ಲ, ಅಗ್ನಿಗೆ ಆಗಿರುತ್ತೆ ಅವತ್ತು ಟಯರ್ಡ್. ಹಾಗೆ ಬಟ್ ಮರುದಿನದಿಂದ ಅಗ್ನಿ ದೀಪನ ಆಗ್ತಾ ಬರುತ್ತೆ. ಹಾಗಾಗಿ ಒಂದು ದಿನ ಅದೆಲ್ಲ ಕೊಟ್ಟು ಬರೀ ಗಂಜಿಯಲ್ಲಿಟ್ಟು ಮತ್ತೆ ಮರುದಿನದಿಂದ ನಿಧಾನಕ್ಕೆ ನಿಮಗೆ ಈ ನಿಮ್ಮ ರೆಗ್ಯುಲರ್ ಫುಡ್ಡಿಗೆ ಹಂತವಾಗಿ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡಿಸಿ ಬರುವಂಥದ್ದು. ಅಗ್ನಿ ಮಂದ ಆಗಿದೆ ಅಥವಾ ಜಾಸ್ತಿ ಆಗ್ತಾ ಇದೆ, ಏನು ಹೌದು ಮೀನು? ಅಗ್ನಿಯಲ್ಲಿ ನೋಡಿ, ಅಗ್ನಿ ಮಂದ ಆದಾಗ ನಮಗೆ ಲಾಸ್ ಆಫ್ ಅಪೆಟೈಟ್ ಆಗುತ್ತೆ. ಆ್ಯಂಡ್ ಊಟ ಮಾಡಬೇಕಂತ ಅನಿಸೋದಿಲ್ಲ, ನಮಗೆ ತಿನ್ನಬೇಕು ಅಂತ ಅನಿಸೋದಿಲ್ಲ. ಅದು ಅಗ್ನಿ ಮಂದ. ಹಾಗೆ ಅಗ್ನಿ ವೃದ್ಧಿ ಆದಾಗ ಹೇಗೆ ತೀಕ್ಷ್ಣ ಅಗ್ನಿ ಅಂತ ಹೇಳ್ತೀವಿ. ತೀಕ್ಷ್ಣ ಅಗ್ನಿ ಆದಾಗ ಅದೇ ಈಗ ಹೇಳಿದ ಹಾಗೆ ಈಗ ತಿಂದರೆ ಮತ್ತು ತಿನ್ನಬೇಕು. ಅಂದರೆ ಒಳ್ಳೆ ಬ್ರೇಕ್ಫಾಸ್ಟೇ ಮಾಡಿರ್ತೀನಿ ಮನೇಲಿದ್ದಾಗ, ಚೆನ್ನಾಗೇ ತಿಂದಿರ್ತೀನಿ, ಹೆಲ್ದಿ ಬ್ರೇಕ್ಫಾಸ್ಟೇ ಇರುತ್ತೆ. ತಿನ್ನು ಒಂದು ಅರ್ಧ ಗಂಟೆಗೆ ಇನ್ನೇನಾದರೂ ತಿನ್ನೋಣ, ಇನ್ನೇನಾದರೂ ಬೇಕು ಅಂತ ಅನಿಸ್ತಾ ಹೋಗುತ್ತೆ. ಅದು ತೀಕ್ಷ್ಣ ಅಗ್ನಿ. ಹಾಗೆ ಆಮೇಲೆ ಅಗ್ನಿಯೇ ಇಲ್ಲದೆ ಇರೋದು, ಮೇಡಮ್ ಏನೋ ಟೈಮಿಗೆ ತಿನ್ನಬೇಕು ಅಂತ ತಿಂತೀನಿ, ಆ್ಯಕ್ಚುಲಿ ಹಸಿವೆನೇ ಆಗಲ್ಲ, ಹಾಗೂ ತಿನ್ನೋಕೆ ಒತ್ತಾಯ ಮಾಡಿದ್ರು ಸೇರೋಲ್ಲ, ಅಂದರೆ ತಿನ್ನಬೇಕು ಅಂತ ಬಾಯಿ ರುಚಿ ಬರೋದಿಲ್ಲ. ಇದು ಮಂದ ಅಗ್ನಿಯ ಲಕ್ಷಣ. ಅಗ್ನಿ ಚೆನ್ನಾಗಿದ್ದಾಗ ಹೇಗೆ ಅಂತಂದರೆ ಪ್ರತಿ 3 ರಿಂದ 4 ಗಂಟೆಗೊಮ್ಮೆ ನಿಮಗೆ ಅಗ್ನಿ ದೀಪ್ತಿ ಆಗುತ್ತೆ, ತಿನ್ನು ಅಂತ ಹೇಳುತ್ತೆ.
ಸೊ ಆ ಇಂಟರ್ವಲಲ್ಲಿ ಒಂದು 3-4 ಅವರ್ಸಿಂದ 6 ಅವರ್ಸ್ ಮಧ್ಯದಲ್ಲಿ ಎಲ್ಲೇ ನಿಮಗೆ ಹಸಿವೆ ಬರ್ತಾ ಇದೆ ಅಂತಂದರೆ ಅದು ಸಮವಾಗಿದ್ದಂಥ ಅಗ್ನಿಯ ಲಕ್ಷಣ. ಕೆಲವರಿಗೆ ಬೆಳಗ್ಗೆ ಒಂದು ಹೊತ್ತು ತಿಂದುಬಿಟ್ರೆ ಮೇಡಮ್ ರಾತ್ರಿ ತನಕನೂ ತಿನ್ಬೇಕಂತಲೇ ಅನಿಸಲ್ಲ. ಒತ್ತಾಯ ಮಾಡಿ ಮಾಡಿ ನಮ್ಮ ಮಗುವಿಗೆ ತಿನ್ನಿಸ್ಬೇಕು ನಾವು, ಅದಂತೂ ಹಸಿವು ಅಂತ ಹೇಳೋದೇ ಇಲ್ಲ. ಅದು ನೋಡಿ, ಅದು ಕೂಡ ಮಂದಾಗ್ನಿಯ ಲಕ್ಷಣ. ಒಂದ್ಸತಿ ತಿಂದರೆ ಅದನ್ನು ಜೀರ್ಣ ಮಾಡ್ಕೊಳ್ಳೋಕ್ಕೆ ತುಂಬ ಹೊತ್ತು ಬೇಕಾದ್ರೆ ತುಂಬ ಮೈಲ್ಡ್ ಫ್ಲೇಮಲ್ಲಿ ಅನ್ನ ಬೆಂದೇ ಮುಗಿಯೋದಿಲ್ಲ ಅಂತ ಅವ್ರ ಹೊಟ್ಟೆಲ್ಲೂ ಹಾಗೆ ಆಗಿರುತ್ತೆ. ಮಕ್ಕಳು ಒಮ್ಮೊಮ್ಮೆ ನೋಡಿ ತಿನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಕೆಲವೊಮ್ಮೆ ನೀವು ನೋಡಿರ್ಬೋದು, ಮಕ್ಕಳು ಸ್ಕೂಲಿಗೆ ಬೆಳಗ್ಗೆ ಬೇಗ ಅರ್ಲಿ ಮಾರ್ನಿಂಗ್ ಹೊರಡೋದಿದ್ದಾಗ ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟೇ ಬೇಡ ಅಂತಾರೆ ಅವರು. ಯಾಕಂದರೆ ಬೆಳಗಿನ ಹೊತ್ತು ಕಫಕಾಲದಲ್ಲಿ ಅಗ್ನಿ ಸ್ವಲ್ಪ ಮಂದ ಇರುತ್ತೆ. ಆ್ಯಂಡ್ ಮಕ್ಕಳಲ್ಲಿ ವಯಸ್ಸಿಗೆ ಅನುಗುಣವಾಗಿ ಕಫ ಜಾಸ್ತಿ ಇರುತ್ತೆ. ಹಾಗಾಗಿ ಅವರಿಗೆ ಬೆಳಗಿನ ಹೊತ್ತು ಆ ಹಸಿವಾಗಿರಲ್ಲ. ಹಾಗೆ ಮಕ್ಕಳಿಗೆ ಹಸಿವಾಗಬೇಕಂತಂದರೆ ನಾವೇನು ಮಾಡಬೇಕು, ಅಟ್ಲೀಸ್ಟ್ ನೀವು ಯಾವ ಟೈಮಿಗೆ ಬ್ರೇಕ್ಫಾಸ್ಟ್ ಕೊಡ್ತೀರಾ ಅದಕ್ಕಿಂತ ಒಂದು 2 ಅವರ್ಸ್ ಮೊದಲಿದ್ದು ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಕೊಡಬೇಕು. ಇವಾಗಿನ ಪಾಪ ಮಕ್ಕಳು ಎಷ್ಟು ಬ್ಯುಸಿ ಇರ್ತಾರೆ ಅಂತಂದರೆ ಬೆಳಿಗ್ಗೆ ಹಾಗೂ ಎಬ್ಸೋದು, ಸ್ನಾನ ಮಾಡೋದು, ತಿಂಡಿ ತಿನ್ಸೋದು, ಕಳಿಸೋದು ಅಷ್ಟೇ ಆಗ್ಬಿಟ್ಟಿರುತ್ತೆ ಅಲ್ವಾ. ಹಾಗಾಗಿ ಅವರಿಗಾಗ ಹಸಿವಾಗಲ್ಲ. ಆದರೆ ನೀವು ಅನ್ಕೋತೀರಾ ಹೆಂಗೆ ಮೇಡಮ್ ಮಗು ಹಸಿವೇನೇ ಇಲ್ಲ ಅನ್ನತ್ತೆ, ತಿನ್ನೋದೇ ಇಲ್ಲ, ನಾವು ಫೋರ್ಸ್ ಮಾಡಿ, ಯಾಕಂದರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ ಅಂತ ನಾವೇ ಡಾಕ್ಟರ್ಸ್ ಹೇಳಿರ್ತೀವಿ, ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬಾರ್ದು ಅಂತ. ಬಟ್ ಆ ಮಕ್ಕಳು ಊಟ ಬೇಡ, ತಿಂಡಿ ಬೇಡ, ಏನೂ ಬೇಡ, ಹಾಗೆ ಹೋಗ್ತೀನಿ ಅಂತ ಹೇಳ್ತಾರೆ. ತಾಯಂದಿರಿಗೆ ಅದೇ ಟೆನ್ಷನ್ ಆಗ್ತಾ ಇರುತ್ತೆ. ಇದಕ್ಕೆ ಒಂದೇ ಒಂದು ಉಪಾಯ ಅಂತಂದರೆ ಮಕ್ಕಳಿಗೆ ರಾತ್ರಿ ಬೇಗ ಡಿನ್ನರನ್ನು ಕೊಡೋದು. 7-7:30 ಒಳಗೆ ಡಿನ್ನರ್ ಕೊಟ್ಟು ಮುಗಿಸ್ಬಿಡ್ಬೇಕು. 9 ಗಂಟೆ ಒಳಗೆ ಮಕ್ಕಳನ್ನ ಮಲಗಿಸೋ ರೂಢಿಯನ್ನು ಮಾಡಬೇಕು. ಬೆಳಿಗ್ಗೆ 5 ಗಂಟೆ 5:30ಗೆ ಮಕ್ಕಳನ್ನ ಎಬ್ಬಿಸಿ ಸ್ವಲ್ಪ ಫಿಸಿಕಲ್ ಆ್ಯಕ್ಟಿವಿಟಿ, ರನ್ನಿಂಗ್, ಜಾಗಿಂಗ್ ಇಂಥದನ್ನು ಒಂದು 15 ಮಿನಿಟ್ಸ್ ಅಟ್ಲೀಸ್ಟ್ ಅಥವಾ 10 ಮಿನಿಟ್ಸ್ ಇಂಥ ಫಿಸಿಕಲ್ ಆ್ಯಕ್ಟಿವಿಟಿಯನ್ನು ಕೊಟ್ಟು ಅದರ ನಂತರ ಅವರಂದರೆ ಸ್ವಲ್ಪ ಫಿಸಿಕಲಿ ಮೊಬಿಲಿಟಿ ಅವ್ರಿಗೆ ಬರಬೇಕು. ಅದೆಲ್ಲ ಆಗಿ ಅವರ ಸ್ನಾನ, ಇದು ಓದೋದಿದ್ರೆ ಓದೋದು ಎಲ್ಲ ಮಾಡಿಕೊಂಡು ನೀವು 7 ಗಂಟೆಗೆ ತಿಂಡಿ ಕರಿಯೋ ಹೊತ್ತೆ ಆಗ ಹಸಿವಾಗತ್ತೆ ಅವರಿಗೆ. ಇಲ್ಲ ಅಂತಂದರೆ ಹಸಿವೆ ಆಗೋದಿಲ್ಲ ಬೆಳಗಿನ ಹೊತ್ತು. ಇತ್ತೀಚೆಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ತುಂಬ ಮಾಡ್ತಿದ್ದಾರೆ, ಅದು ಓಕೆನಾ? ಮಾಡ್ಬೋದು, ಖಂಡಿತ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅನ್ನೋದು ಕೆಟ್ಟದಂತೂ ಖಂಡಿತ ಅಲ್ಲ, ಒಳ್ಳೇದೇ. ಆದರೆ ನಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ನಾವು ಅದನ್ನ ಸೆಟ್ ಮಾಡ್ಕೋಬೇಕು. ಕೆಲವರು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಗ ಅವರು ಕಫಜ ಭೂಯಿಷ್ಠ ದೇಹದವರಾದರೆ, ಅವರ ಪ್ರಕೃತಿಯಲ್ಲಿ ಕಫಜ ಜಾಸ್ತಿ ಇದ್ದವರಿಗಾದರೆ ಅದು ಸೂಟ್ ಆಗುತ್ತೆ. ಯಾಕಂದರೆ ಬೆಳಗಿನ ಹೊತ್ತು ಕಫಜ ಕಾಲ, ಸೊ ಅವರ ದೇಹದಲ್ಲಿ ಆಲ್ರೆಡಿ ಕಫ ಜಾಸ್ತಿ ಇರುತ್ತೆ. ದೇಹ ಆ ಕಫವನ್ನೇ ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಳ್ಳುತ್ತೆ, ತೊಂದರೆ ಆಗೋದಿಲ್ಲ. ಆದರೆ ಒಬ್ಬ ವಾತಜ ಪರ್ಸನ್, ಈಗ ಒಬ್ಬ ಕಫಜ ವ್ಯಕ್ತಿ ಇದನ್ನ ಮಾಡಿರ್ತಾನೆ, ತುಂಬ ಒಳ್ಳೆ ರಿಸಲ್ಟ್ ಸಿಕ್ಕಿರ್ತದೆ, ಅವಾಗ ಅವ್ನು ಹೇಳ್ತಾನೆ ನಾನು ಮಾಡಿದ್ದೀನಿ, ನಿಮಗೂ ಹೆಲ್ಪ್ ಆಗ್ಬೋದು, ಮಾಡು ಅಂತ. ಆದರೆ ಅದೊಬ್ಬ ಪಿತ್ತಜ ವ್ಯಕ್ತಿ ಆದರೆ, ವಾತಜ ವ್ಯಕ್ತಿ ಆದರೆ, ಆ ವಾತಜ ವ್ಯಕ್ತಿಯಲ್ಲಿ ಅದರಿಂದಾಗಿ ಇರಿಟೇಷನ್ಸ್ಗಳು, ಸಮಸ್ಯೆಗಳು, ಗಟ್ ಹೆಲ್ತ್ಗಳು ಹಾಳಾಗುವಂಥದ್ದನ್ನು ನೋಡಲಿಕ್ಕಾಗತ್ತೆ. ಹಾಗಾಗಿ ಸಿಂಪ್ಲೆಸ್ಟ್ ಆಗಿ ಎಲ್ಲ ಪ್ರಕೃತಿಯವರಿಗೆ ಈಸಿ ಟಿಪ್ ಏನಂತಂದರೆ ಅಟ್ಲೀಸ್ಟ್ 12-13 ಗಂಟೆ ಅಂತಂತೂ ನಾವೆಲ್ಲರೂ ಮಾಡಬೇಕು ಅಂತ ನಾನು ಹೇಳೋದು. ಇಂಟರ್ಮಿಡಿಯೇಟ್ ಫಾಸ್ಟಿಂಗನ್ನು ಅವರು ಇವರು ಅಂತಲ್ಲ, ನಾವೆಲ್ಲರೂ ಕನಿಷ್ಠ 12-13 ಗಂಟೆ. ಅಂದರೆ ರಾತ್ರಿ ನೀವು 7 ಗಂಟೆಗೆ ಊಟ ಮಾಡ್ತೀರಾ ಅಂದರೆ ಬೆಳಗ್ಗೆ 7 ಗಂಟೆ ತನಕ ನೀರನ್ನು ಬಿಟ್ಟು ಇನ್ನೇನು ಕುಡಿಬಾರ್ದು. ನಮ್ಮಲ್ಲಿ ನೋಡಿದರೆ ಈಗ ಆಯಿತು, ಈಗ ಫಾಸ್ಟಿಂಗ್ ಮಾಡೋರು ಕರೆಕ್ಟ್, ಅದೆಷ್ಟು ಅವರವರ ರೀತಿಗೆ ಅನುಗುಣವಾಗಿ ಅವರ ಕೋಚ್ ಏನು ಹೇಳ್ತಾರೆ ಹಾಗೆ ಮಾಡ್ತಾರೆ. ಬಟ್ ಫಾಸ್ಟಿಂಗ್ ಮಾಡದೇ ಇರೋರು ಅವರೆಲ್ಲ ಏನೇನೋ ಫಾಸ್ಟಿಂಗ್ ಅಂತ ಮಾಡ್ತಿದ್ದಾರಪ್ಪ, ಅದೆಲ್ಲ ಕೆಟ್ಟದ್ದು, ಹಾಗೆಲ್ಲ ಮಾಡಬಾರ್ದು ಅಂತ ಅಂದ್ಕೊಂಡು ಇವ್ರೇನು ಮಾಡ್ತಿರ್ತಾರೆ, ರಾತ್ರಿ ಮಲಗುವಾಗ 200 ml ಹಾಲು ಕುಡಿದು ಮಲಗ್ತಾರೆ. ಓಕೆ, ಮಲಗಲಿ, ತೊಂದರೆ ಇಲ್ಲ, 10 ಗಂಟೆಗೆ ಆಯಿತಾ, ಅದಕ್ಕೆ ಆಯುರ್ವೇದಲ್ಲೂ ಪರ್ಮಿಷನ್ ಇದೆ, ತೊಂದರೆ ಇಲ್ಲ, ಹಾಲು ಕುಡಿದು ಮಲಗ್ತಾರೆ. ಆಮೇಲೆ ಬೆಳಿಗ್ಗೆ 4 ಗಂಟೆಗೆ ಎದ್ದಿರ್ತಾರೆ, 4 ಗಂಟೆಗೋ 5 ಗಂಟೆಗೋ ಎದ್ದ ತಕ್ಷಣ ಅರ್ಧ ಲೀಟರ್ ನೀರು ಕುಡಿತಾರೆ. ಅದಾದಮೇಲೆ ನೆನೆ ಹಾಕಿರೋ ಡ್ರೈ ಫ್ರೂಟ್ಸನ್ನು ತಿಂತಾರೆ, ಅಥವಾ ಸ್ಮೂದಿ ಮಾಡಿ ಕುಡಿತಾರೆ. ಇಲ್ಲ ಅಂತಂದರೆ ಏನಾದರೂ ಮಾಲ್ಟ್ ಇರುತ್ತಲ್ಲ, ಎಲ್ಲ ಮಲ್ಟಿಗ್ರೇನ್ ಮಾಲ್ಟ್ಗಳು ಇಂಥದ್ದನ್ನು ತಗೋತಾರೆ. ಸೊ ಬೆಳಿಗ್ಗೆ ಆಲ್ಮೋಸ್ಟ್ ನಮ್ಮ ಬ್ರೇಕ್ಫಾಸ್ಟ್ ಟೈಮಿಗೆ ಬರೋ ತನಕ ಆಲ್ರೆಡಿ ಅವ್ರದ್ದು 2-3 ಮೀಲ್ಸ್ ಮುಗ್ದೋಗ್ಬಿಟ್ಟಿರುತ್ತೆ. ಒಂದು ಫ್ರೂಟ್ ಬೌಲ್ ಆಗಿರ್ಬೋದು, ಸ್ಮೂದಿ ಇರ್ಬೋದು, ಮಿಲೆಟ್ ಮಾಲ್ಟ್ ಇರ್ಬೋದು, ಅಥವಾ ಇದೆಲ್ಲದೂ ಇದ್ದಿರ್ಬೋದು ಕೆಲವರಲ್ಲಿ. ಇಂಥದ್ದೆಲ್ಲ ಸೇರಿಸ್ಕೊಂಡು ಹೆಲ್ದಿ ಅಲ್ವಾ ಮೇಡಮ್, ತಿನ್ಬೋದಲ್ವಾ ಅಂತ ಅಂದ್ಕೊಂಡು ಈ ಥರ ಮಾಡಿರ್ತಾರೆ. ಅದು ತಪ್ಪು ಅಂತ. ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಈಗ ನಮ್ಮಲ್ಲಿ ಹೆಚ್ಚಿನವರಲ್ಲಿ ಸಮಸ್ಯೆ ಬರ್ತಾ ಇರೋದು ತಿಂದದ್ದು ಹೆಚ್ಚಾಗಿ ಬರ್ತಿದೆ ಹೊರತಾಗಿ ಕಮ್ಮಿ ಆಗೇ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ತಿಂದದ್ದು ಜಾಸ್ತಿ ಆಗ್ತಿದೆ, ಹಾಗಾಗಿ ಅಬ್ಸಾರ್ಬ್ ಆಗ್ತಾ ಇಲ್ಲ. ನಿಮ್ಮಲ್ಲಿ ಡಿಫಿಷಿಯನ್ಸಿ ಅಂತ ಈಗ ನಾವು ತಿಂತೀವಿ. ಕೆಲವರು ಅಯ್ಯೋ ಮ್ಯಾಮ್ ನನಗೆ ಅದು ಕಮ್ಮಿ ಇದೆ, ಇದು ಕಮ್ಮಿ ಇದೆ, ಹಾಗಾಗಿ ನಾನು ಜಾಸ್ತಿ ಡ್ರೈ ಫ್ರೂಟ್ಸ್ ತಿನ್ನಬೇಕು, ವೆಜಿಟೇಬಲ್ಸ್ ತಿನ್ನಬೇಕು, ಕರೆಕ್ಟ್. ಆದರೆ ಆ ಡಿಫಿಷಿಯನ್ಸಿ ಆಗಿದೆ ಅಂತ ತಿನ್ನೋದು ಜಾಸ್ತಿ ಆಗೋದಕ್ಕೆ, ತಿಂದಿದ್ದು ಜಾಸ್ತಿ ಆಗೋದಕ್ಕೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗಲ್ಲ. ನಿಮ್ಮ ದೋಷಗಳು, ನಿಮ್ಮಲ್ಲಿರುವಂಥ ಪಿತ್ತ ಬ್ಯಾಲೆನ್ಸಿಗೆ ಬಂದರೆ ಮಾತ್ರ ಅಬ್ಸಾರ್ಪ್ಷನ್ ಆಗುತ್ತೆ. ಅಲ್ಲಿಯ ತನಕ ನೀವು ಏನೇ ತಿಂದರೂ ಅದು ಮತ್ತೆ ಆಮವಾಗಿಯೇ ಕನ್ವರ್ಟ್ ಆಗುತ್ತೆ. ಅದು ನಿಮ್ಮ ಹೆಲ್ತಿಗೆ ಹೆಲ್ಪ್ ಮಾಡುವಂಥದ್ದಾಗಿರಲ್ಲ. ಸೊ ನಾನು ಹೇಳೋದೇನೆಂದರೆ, ನಾವೆಲ್ಲರೂ ಈಗ ನೀವು ರಾತ್ರಿ 8 ಗಂಟೆಗೆ ಊಟ ಮಾಡ್ತೀರಾ, ಸೊ ಬೆಳಿಗ್ಗೆ 8 ಗಂಟೆ ತನಕ ಏನೂ ತೊಗೋಬೇಕು, ಬಾಯಾರಿಕೆ ಆದಾಗ ನೀರು ಅಷ್ಟೇ. ಸೊ ಅಲ್ಲಿಗೆ 12 ತಾಸುಗಳ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಆಯಿತು.
ನಿಮಗೆ ದಿನ ಆಫೀಸಿಂದ ಬರೋಕ್ಕೆ ಲೇಟ್ ಆಗುತ್ತೆ, ಊಟ 10 ಗಂಟೆ ಆಗುತ್ತಾ, ಇಟ್ಸ್ ಓಕೆ. ಬೆಳಿಗ್ಗೆ 10 ಗಂಟೆ ತನಕ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಟ್ರೈ ಮಾಡಿ. ಹೀಗೆ ಇಂಟರ್ಮಿಡಿಯೇಟ್ ಯಾವುದೇ ಆದರೂ ಫಾಸ್ಟಿಂಗ್ ಇರ್ಬೋದು, ಜಿಮ್ ಇರ್ಬೋದು, ಕೆಲವೊಂದೆಲ್ಲ ಒಂದಿಷ್ಟು ಇದೆ ನಮ್ಮಲ್ಲಿ. ಜಿಮ್ ಅಂದ ಕೂಡ ಕೆಟ್ಟದ್ದು, ಫಾಸ್ಟಿಂಗ್ ಅಂದ ಕೂಡ ಕೆಟ್ಟದ್ದು, ಹಾಗೆ ಖಂಡಿತ ಇಲ್ಲ. ಎಲ್ಲದೂ ಸೂಕ್ತವೇ, ಸರಿಯಾದ ರೀತಿಯಲ್ಲಿ ಬಳಸಿದ್ದಾರೆ. ನಮ್ಮ ಮನಸ್ಸಿಗೆ ಬಂದ ಹಾಗೆ ಮಾಡ್ತಾ ಹೋದರೆ, ಅಥವಾ ಅವರಿಗೆ ಹೀಗಾಯ್ತು ಇವ್ರಿಗೆ ಹೀಗಾಯ್ತು ಅಂತ ನಾವು ನಮ್ಮ ಮೇಲೆ ಪ್ರಯೋಗ ಮಾಡಿದರೆ ಆಗ ಅದರಿಂದ ತೊಂದರೆ ಆಗುವುದೇ ಹೊರತಾಗಿ ಸರಿಯಾದ ರೀತಿಯಲ್ಲಿ ಗೈಡೆನ್ಸ್ ತೊಗೊಂಡು ನಾವು ಮಾಡಿದರೆ ಖಂಡಿತ ಅದು ಯಾವುದರಿಂದನೂ ನಮಗೆ ತೊಂದರೆ ಆಗೋದಿಲ್ಲ. ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ನಾವೆಲ್ಲ ಮಾಡಬೇಕು, ಮಾಡಿ, ತೊಂದರೆ ಇಲ್ಲ. ವಾತಜ ಅಥವಾ ಪಿತ್ತಜ ಡಿಸ್ಟರ್ಬೆನ್ಸ್ ಸ್ಟೇಟ್ ತುಂಬ ಇದ್ದರೆ ವೈದ್ಯರ ಸಲಹೆ ತೊಗೊಂಡು ಮಾಡಿ. ಆಯ್ತಾ? ಈಗ ಅನಿಮಲ್ ಪ್ರಾಡಕ್ಟ್ಸ್ ವಿತ್ ಗುಡ್ ಆರ್ ಬ್ಯಾಡ್? ಅನಿಮಲ್ ಪ್ರಾಡಕ್ಟ್ಸ್ ಇನ್ ದ ಸೆನ್ಸ್ ನಾನ್ ವೆಜ್ ಅಥವಾ ಬೀ ಮತ್ತು ನೀವು ಹನಿ ಬೀ, ಹನಿ ಮಿಲ್ಕ್ ಆ್ಯಂಡ್ ಪನೀರ್. ಅದೇ. ಸೊ ಇದು ಕೂಡ ಅಷ್ಟೇ. ಈಗ ಹಾಲು, ಪನೀರು, ಜೇನುತುಪ್ಪ ಎಲ್ಲ ನಮ್ಮ ದೇಹಕ್ಕೆ ಒಳ್ಳೇದ ಕೆಟ್ಟದ ಅಂದರೆ ಖಂಡಿತ ಕೆಟ್ಟದಲ್ಲ, ಒಳ್ಳೇದೇ. ಆದರೆ ನಿಮ್ಮ ದೇಹಕ್ಕೆ ಅದನ್ನ ಜೀರ್ಣ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲದಿದ್ದಾಗ ಅದು ಕೆಟ್ಟದಾಗತ್ತೆ. ಆದರೆ ಅದು ಬರೀ ಅನಿಮಲ್ ಪ್ರಾಡಕ್ಟ್ಸಿಗೆ ಅಷ್ಟೇ ಅಲ್ಲ, ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ. ಈ ನನ್ನ ಅಗ್ನಿ ಮಂದ ಇದ್ದರೆ ನನ್ನಲ್ಲಿ ಜೀರ್ಣ ಮಾಡ್ಕೊಳ್ಳೋ ಸಾಮರ್ಥ್ಯ ಇಲ್ಲ ಅಂತಂದರೆ ಅದು ಅನಿಮಲ್ ಪ್ರಾಡಕ್ಟ್ಸ್ ಅಷ್ಟೇ ಅಲ್ಲ, ಏನನ್ನೇ ಆದರೂ ಅತಿಯಾಗಿ ತಿಂದಾಗ, ಈವನ್ ಸಿಂಪಲ್ ಅನ್ನ ತಿಂದರೂ ಅದು ಅತಿ ಆದರೆ ನನ್ನ ಹೊಟ್ಟೆ ಅದನ್ನ ಜೀರ್ಣ ಮಾಡ್ಕೊಳ್ಳಲ್ಲ, ಅದು ಆಮವಾಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ನಮ್ಮ ಅಗ್ನಿಗೆ ಅನುಗುಣವಾಗಿ ನಾವು ತಗೋಬೇಕು. ಅಗ್ನಿ ಮತ್ತು ದಿನದ ಚಟುವಟಿಕೆ, ನಾವೆಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಫಿಸಿಕಲಿ ಆ್ಯಂಡ್ ನಮ್ಮ ಅಗ್ನಿ ಎಷ್ಟು ಚೆನ್ನಾಗಿದೆ ಅದರ ಬೇಸಿಸ್ ಮೇಲೆ ನಮ್ಮ ಆಹಾರ ನಿರ್ಧಾರ ಆಗಬೇಕು. ಸೊ ಯಾವುದೇ ಆದ್ರೂ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಅಂತ ಅಂದ್ರೂ ಅದು ಲ್ಯಾಕ್ಟೋಸ್ನ ಪ್ರಾಬ್ಲಮ್ ಅಲ್ಲ, ನನ್ನ ದೇಹಕ್ಕೆ ಅದನ್ನ ಜೀರ್ಣಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇಟ್ ಈಸ್ ನನ್ನ ದೇಹದ ಅಸಾಮರ್ಥ್ಯ, ನನ್ನ ಹತ್ರ ಅದನ್ನ ಜೀರ್ಣಿಸಿ ಅಬ್ಸಾರ್ಬ್ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅದನ್ನು ತಿನ್ನಬಾರ್ದು ಅಂತ ಹೇಳೋದೇ ಹೊರತು ಅದು ಕೆಟ್ಟದ್ದು ಅಂತ ಅಲ್ಲ. ಸೊ ಅದನ್ನ ಯಾರಲ್ಲಿ ಜೀರ್ಣಿಸಿಕೊಳ್ಳೋ ಸಾಮರ್ಥ್ಯ ಇದೆ ಅವರು ಖಂಡಿತ ತಗೋಬಹುದು, ತೊಂದರೆ ಇಲ್ಲ. ಈ ಪಂಚಕರ್ಮ ಎಫೆಕ್ಟ್ ಎಷ್ಟು ದಿವಸ ಇರುತ್ತೆ ನಮಗೆ? ಪಂಚಕರ್ಮ ಎಫೆಕ್ಟ್ ಅನ್ನುವಂಥದ್ದು ನೋಡಿ, ಪಂಚಕರ್ಮ ಎಫೆಕ್ಟ್ ಎಷ್ಟು ದಿನ ಇರುತ್ತೆ ಅನ್ನೋಕ್ಕಿಂತ ಆ ಎಫೆಕ್ಟ್ ಆ್ಯಕ್ಚುಲಿ ನಿಮಗೆ ಬರೋಕ್ಕೇನೆ ಡಬಲ್ ಟೈಮ್ ಪೀರಿಯಡ್ ತೊಗೊಳುತ್ತೆ. ಅಂದರೆ ನಿಮ್ಮ ಚಿಕಿತ್ಸೆಯ ಡಬಲ್ ಟೈಮ್ ಪೀರಿಯಡ್ ಬೇಕು. ಪಂಚಕರ್ಮದ ಇಫೆಕ್ಟ್ ನಮಗೆ ಯಾವಾಗ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಫಸ್ಟ್ ಬರಬೇಕು, ಆಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಹೇಳ್ಬೋದು. ಯಾಕಂದರೆ ಈಗ ನಾನು ಚಿಕಿತ್ಸೆಯನ್ನು ತಗೊಂಡಾಗ ಇಲ್ಲಿ ಏನಾಗ್ತಿರುತ್ತೆ ಪಂಚಕರ್ಮದಲ್ಲಿ, ಒಂದು ನೀವು ಗಾರ್ಡನಿಂಗ್ ಮಾಡೋರಾದರೆ ನಿಮಗೆ ಅವಾಗವಾಗ ರೀಪಾಟಿಂಗ್ ಅಂತ ಮಾಡ್ತೀರ, ಹೌದಾ? ಗಾರ್ಡನಿಂಗ್ ಮಾಡುವಾಗ ಅದರ ರೂಟ್ಸನ್ನೆಲ್ಲ, ಅದರ ಇರೋ ಮಣ್ಣೆಲ್ಲ ಗಟ್ಟಿಯಾಗಿ ಕೂತ್ಬಿಟ್ಟಿರುತ್ತೆ, ನೀರು ಕರೆಕ್ಟಾಗಿ ಕೋರಸಾಗಿ ಹೋಗ್ತಿರಲ್ಲ. ಸೊ ಒಮ್ಮೆ ನೀವು ಬೇರ್ನ ಸುತ್ತಲೂ ಇರೋ ಮಣ್ಣನ್ನೆಲ್ಲ ತೆಗೆದು ಆ ಮಣ್ಣನ್ನು ತೆಗೆದು ಬೇರೆ ಪಾಟಿಗೆ ಹಾಕಿ ಹೊಸ ಫ್ರೆಶ್ ಮಣ್ಣನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಹಾಕಿ ಮಾಡುವಂಥ ರೀಪಾಟಿಂಗ್ ಕೆಲಸವನ್ನು ಮಾಡ್ತಿರಲ್ವಾ? ಸೊ ಅದೇ ಥರ ಪಂಚಕರ್ಮ ಚಿಕಿತ್ಸೆ ಅನ್ನೋದು ಒಂಥರ ನಿಮ್ಮ ರೂಟ್ ಲೆವೆಲಲ್ಲಿ ಅದನ್ನೆಲ್ಲ ತೆಗೆದು ಹೊಸ ಮಣ್ಣನ್ನು, ಹೊಸ ನರಿಶ್ಮೆಂಟನ್ನು ಹಾಕುವಂಥ ಕೆಲಸ ಅದು ಮಾಡುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗಾಗೋದಕ್ಕೆ. ಅಥವಾ ಗಾಡಿ ಹೇಗೆ ಕಾರು ಬೈಕು ಎಲ್ಲ ಸರ್ವಿಸಿಂಗ್ ಮಾಡಿಸ್ತೇವೋ, ಅಂದರೆ ಕಡಿಮೆ ಮೈಲೇಜಲ್ಲಿ ಜಾಸ್ತಿ, ನಮಗೆ ಕಡಿಮೆ ಫ್ಯೂಯಲಲ್ಲಿ ಜಾಸ್ತಿ ಮೈಲೇಜ್ ಕೊಡೋ ಹಾಗೆ ಆಗಬೇಕು. ಮತ್ತು ಈಗ ರೋಡ್ ಟ್ರಿಪ್ ಮಧ್ಯದಲ್ಲಿ ಅದು ಕೈ ಕೊಡಬಾರ್ದು ಗಾಡಿ ಅಂತ ನಾವು ಹೇಗೆ ಸರ್ವಿಸಿಂಗ್ ಮಾಡಿಸ್ತೇವೋ ಅದೇ ಥರ ಪಂಚಕರ್ಮ ಹೆಲ್ಪ್ ಮಾಡುವಂಥದ್ದು. ಸೊ ಈ ರೀಪಾಟಿಂಗ್ ಇದನ್ನು ಉದಾಹರಣೆ ಇಟ್ಕೊಂಡ್ರೆ, ರೀಪಾಟಿಂಗ್ ಮಾಡಿದ ನೆಕ್ಸ್ಟ್ ಡೇನೇ ನಮಗೆ ಹೂವು ಹಣ್ಣು ನೋಡಲಿಕ್ಕೆ ಸಿಗೋದಿಲ್ಲ. ರೀಪಾಟಿಂಗ್ ಆದಮೇಲೆ ಏನಾಗುತ್ತೆ, ಅಬ್ಸಾರ್ಪ್ಷನ್ ಚೆನ್ನಾಗಾಗುತ್ತೆ. ನೀವು ಅಲ್ಲಿ ಹಾಕಿದಂಥ ಗೊಬ್ಬರ ಇರ್ಬೋದು, ದಿನನಿತ್ಯ ಹಾಕುವಂಥ ನೀರಿನ ಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಹಾಗೆಯೇ ಪಂಚಕರ್ಮ ಆದ ತಕ್ಷಣದಲ್ಲಿ, ಈಗ ನಾನು ಉದಾಹರಣೆ ಚರ್ಮ ರೋಗಕ್ಕೆ ಬಂದಿದ್ದೆ ಅಂದರೆ, ಇದು ಮುಗಿದ ತಕ್ಷಣದಲ್ಲಿ ನನ್ನ ಚರ್ಮ ವಾಪಸ್ಸು ಇನ್ನು ರ್ಯಾಷಸ್ಸೇ ಬರೋದಿಲ್ಲ, ಏನು ಇಚ್ಚಿಗೆ ಬರೋದಿಲ್ಲ ಅಂತಲ್ಲ, ತುಂಬ ನಿಮಗೆ ಸ್ನೇಹಪಾನ ಟೈಮಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಆದರೆ ನಂತರ ಕೂಡ ಬರಬಹುದು, ಬಟ್ ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೊದಲು ಇಡೀ ದಿನ ಇಚ್ಚಿಂಗ್ ಇರೋರಿಗೆ ಇವಾಗ ಎಲ್ಲೋ ವಾರಕ್ಕೊಮ್ಮೆ ಇಚ್ಚಿಂಗ್ ಬಂದಂಗೆ ಆಗ್ಬೋದು, ಅಥವಾ 15 ದಿನಕ್ಕೊಮ್ಮೆ ಇಚ್ಚಿಂಗ್ ಬಂದಂಗೆ ಆಗ್ಬೋದು. ಆ ರೀತಿ ಅದರ ಫ್ರೀಕ್ವೆನ್ಸಿ ಕಮ್ಮಿ ಆಗ್ತಾ ಹೋಗುತ್ತೆ. ನಿಮ್ಮ ದೇಹ ನಿಧಾನಕ್ಕೆ ಎಲ್ಲ ಔಷಧಿಗಳನ್ನು, ಆಹಾರ ಪದ್ಧತಿಯಿಂದ ಸಿಗುವಂತಹ ನರಿಶ್ಮೆಂಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಹೀಲಿಂಗ್ ಆಗ್ತಾ ಹೋಗುತ್ತೆ ನಿಧಾನಕ್ಕೆ. ಸೊ 10 ದಿನ ಚಿಕಿತ್ಸೆ ತೊಗೊಂಡ್ರೆ ಉದಾಹರಣೆಗೆ ನಿಮ್ಗೊಂದು 20 ದಿನ ಬೇಕು ನಿಮ್ಮ ದೇಹದಲ್ಲಿ ಅದು ಪೂರ್ತಿಯಾಗಿ ಅಬ್ಸಾರ್ಬ್ ಆಗಿ. 20 ದಿನ ಚಿಕಿತ್ಸೆ ತೊಗೊಂಡಾಗ 40 ದಿನ ಬೇಕು, 40 ದಿನ ಚಿಕಿತ್ಸೆ ತೊಗೊಂಡಾಗ 80 ದಿನ ಬೇಕು. ಹೀಗೆ ಚಿಕಿತ್ಸೆಗೆ ಡಬಲ್ ಟೈಮ್ ಪೀರಿಯಡ್ ಅದು ಆ ಹೀರುವಿಕೆಯ ಕೆಲಸವನ್ನು ಮಾಡ್ಕೊಳ್ಳಿಕ್ಕೆ ತಗೊಳುತ್ತೆ. ಅದರ ನಂತರದಲ್ಲಿ ನಿಮ್ಮ ದೇಹದಲ್ಲಿ ಈ ಲಕ್ಷಣಗಳು ಕಾಣಿಸುತ್ತೆ. ಆ್ಯಂಡ್ ನೀವು ಪಥ್ಯಕರ್ಮವನ್ನು, ಸರಿಯಾದ ಆಹಾರ ವಿಹಾರವನ್ನು ಫಾಲೋ ಮಾಡ್ಕೊಂಡು ಹೋದರೆ ಆರಾಮಾಗಿ 1 ವರ್ಷದವರೆಗಂತೂ ಅದರ ಇಫೆಕ್ಟ್ ಇದ್ದೇ ಇರುತ್ತೆ. ಇನ್ನು ಕಾರಣಾಂತರಗಳಿಂದ ವಾತಾವರಣ ಸರಿ ಇಲ್ಲದೆ ಇದ್ದರೆ, ನಮಗೆ ಪಥ್ಯ ಮಾಡೋಕ್ಕಾಗದೇ ಇದ್ದರೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕಾಗದೇ ಇದ್ದರೆ, ಅಥವಾ ಬೇರೆ ಯಾವುದಾದ್ರೂ ಅನಾರೋಗ್ಯ, ಬೇರೆ ವೈರಲ್ ಇನ್ಫೆಕ್ಷನ್ಸ್ಗಳು, ಬೇರೆ ಏನಾದರೂ ಸಮಸ್ಯೆಗಳು ನಮಗೆ ಬಂದರೆ, ಇಂಜುರಿ, ಎಕ್ಸ್ಟರ್ನಲ್ ಇಂಜುರಿ, ಫ್ರ್ಯಾಕ್ಚರ್ಸ್ಗಳು, ಆಕ್ಸಿಡೆಂಟ್ಸ್ಗಳು ಇಂಥದ್ದೇನಾದರೂ ಆದರೆ ಆಗ ಮತ್ತೆ ವಾಪಸ್ ಏನಾದರೂ
ಇಂಬ್ಯಾಲೆನ್ಸ್ ನೋಡಲಿಕ್ಕೆ ಸಿಗ್ಬೋದೇ ಹೊರತಾಗಿ ಅದರ್ವೈಸ್ ಒಬ್ಬ ಹೆಲ್ದಿ ಇಂಡಿವಿಜುವಲ್ಗೆ ಹೇಳಿರೋದು ವರ್ಷಕ್ಕೊಮ್ಮೆ, ಪ್ರತಿ ವರ್ಷಕ್ಕೊಮ್ಮೆ ನಾವು ಪಂಚಕರ್ಮ ತಗೋಬೇಕು. ರೋಗ ಬಂದವರಿಗಲ್ಲ, ರೋಗ ಬಂದವರಿಗೆ ಡಾಕ್ಟರ್ ಹೇಳಿದಾಗೆಲ್ಲ ಪಂಚಕರ್ಮ ತಗೋಬೇಕು. ಅಂದರೆ ನಿಮ್ಮ ರೋಗಕ್ಕೆ ಅನುಗುಣವಾಗಿ ಹೇಳ್ತೇವೆ. ಕೆಲವರಿಗೆ ವರ್ಷಕ್ಕೊಮ್ಮೆ ಸಾಕು, ಕೆಲವರಿಗೆ 6 ತಿಂಗಳಿಗೊಮ್ಮೆ, ಕೆಲವರಿಗೆ 3 ತಿಂಗಳಿಗೊಮ್ಮೆ, ಹೀಗೆ ವೇರಿಯೇಷನ್ಸ್ ಇರುತ್ತೆ. ಆದರೆ ಹೆಲ್ದಿ ಇಂಡಿವಿಜುವಲಿಗೆ ವರ್ಷಕ್ಕೊಂದು ಸತಿ ಸರ್ವಿಸಿಂಗ್ ಮಾಡಿಸ್ಕೊಂಡ ಹಾಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ.